ಇಡೀ ವಂಶದಲ್ಲಿರೋ ಹೆಣ್ಮಕ್ಳಿಗೆ ಮಕ್ಕಳಾಗ್ದಿರ್ಲಿ ಅಂತ ಶಾಪ ಕೊಟ್ಟಿರ್ತಾರೆ, ಕರ್ಸ್ ಅಂತ ಹೇಳ್ತೀವಿ. ಮತ್ತೆ ನಮ್ಮ ವಂಶದಲ್ಲಿರೋರು ಯಾರೋ ಹಾವನ್ ಕೊಂದಿರ್ತಾರೆ, ಇವತ್ತಿಗೂ ಸರ್ಪದೋಷ ಅಲ್ವಾ, ಸರ್ಪ ಸಂಸ್ಕಾರ ಮಾಡಿಸಿ ಸರ್ಪದೋಷ ಇದೆ ಅಂತ ಹೇಳ್ತಾರೆ. ಸೊ ಇದೆಲ್ಲವೂ ಏನು ನಮ್ಮ ಆನ್ಸೆಸ್ಟರ್ಸ್ ಇಂದ ಬಂದಿರೋದು. ಈ ಕರ್ಮದ ಫಲವನ್ನ ಅನುಭವಿಸ್ಬೇಕು, ಹೌದು, ಆದರೆ ಕರ್ಮದ ಈ ಫಲವನ್ನ ಕಡಿಮೆ ಮಾಡೋದಕ್ಕೆ ಅಥವಾ ಸರಿ ಮಾಡ್ಕೊಳ್ಳೋದಕ್ಕೂ ಸಾಧ್ಯತೆ ಇದೆಯಾ? ತಾಯಿ ಹೊಟ್ಟೆಯಲ್ಲಿ ಬಂದಾಗಿಂದ 7 ವರ್ಷ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಪೀರಿಯಡ್. ಅದು ಯಾಕೆ ಇಂಪಾರ್ಟೆಂಟ್ ಅಂದರೆ ಅದರಿಂದನೇ ಇಡೀ ಲೈಫ್ 7 ವರ್ಷಕ್ಕೆ ರಿಪ್ರೋಗ್ರಾಮ್ ಆಗ್ತಾರೆ. ನೋವು ಕೊಡೋರನ್ನ ಕ್ಷಮಿಸ್ಬೇಕಾ ಅಂದರೆ ಖಂಡಿತ ಕ್ಷಮಿಸ್ಬೇಕು. ಇದೇ ಕೃಷ್ಣ ಅರ್ಜುನನಿಗೆ ಹೇಳಿರೋದು, ಅವ್ರು ಏನೇ ಮಾಡಿರಲಿ ಅವ್ರ ತಪ್ಪನ್ನು ಕ್ಷಮಿಸು, ನನಗೆ ಬಿಟ್ಬಿಡು, ಕರ್ಮ ನಾನು ನೋಡ್ಕೊತೀನಿ, ನೀನು ಯಾಕೆ ಒದ್ದಾಡ್ತೀಯ ಅಂತ. ಇದನ್ನೇ ಭಗವದ್ಗೀತೆಯಲ್ಲಿ ಹೇಳಿರೋದು. ನಿಮ್ಮಲ್ಲಿರುವಂಥ ಭಯ ಪಾಸ್ಟ್ ಲೈಫಲ್ಲಿ ಬಂದಿದ್ದ? ಎಸ್ ಅಂತ. ಪಂಚಭೂತ ಅಂದರೆ ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ. ಇದರ ಜೊತೆ ಒಂದು ಒಳ್ಳೆ ಕನೆಕ್ಷನ್ ಇಟ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ಆಸೆಗಳು, ಎಲ್ಲ ಏನೇನು ಇವತ್ತು ಕಷ್ಟಗಳಿದೆ ಅದೆಲ್ಲವೂ ದೂರ ಆಗುತ್ತೆ. ತಂದೆ ತಾಯಿ ಹೊಟ್ಟೆಯಲ್ಲಿ ನಾವು ಇಂಥ ಮನೆಯಲ್ಲೇ ಹುಟ್ಟಬೇಕು ಅಂತ ನಾವು ಆಲ್ರೆಡಿ ಕೇಳ್ಬಿಟ್ಟಿರ್ತೀವಿ. ನಮ್ಮ ಕರ್ಮಕ್ಕೆ ರಿಲೇಟೆಡ್ ಆಗಿ ಇಂಥವ್ರ ಮನೆಗೆ ಹೋಗಬೇಕು ಸೋಲ್ ಚೂಸ್ ಮಾಡಿರೋದು. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್. ಇದು ಹರಟೆ ವಿತ್ ಹಂಸ. ನಮಸ್ತೆ ಮ್ಯಾಮ್. ನಮಸ್ಕಾರ. ಹರೇಶ್ ಶ್ರೀನಿವಾಸ. ಹರೇಶ್ ಶ್ರೀನಿವಾಸ, ಕಳೆದ ಎಪಿಸೋಡಲ್ಲಿ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ, ಡೆಮಾನ್ಸ್ಟ್ರೇಷನ್ ಕೂಡ ಮಾಡಿದ್ರಿ. ಸೊ ಇವತ್ತಿನ ಎಪಿಸೋಡಲ್ಲಿ ಕರ್ಮದ ಬಗ್ಗೆ, ಕರ್ಮ ಥೆರಪಿ ಬಗ್ಗೆ ಈ ಥರ ವಿಚಾರಗಳನ್ನು ನಿಮ್ಮಿಂದ ತಿಳ್ಕೊಳ್ಳೋಣ ಅಂತ. ಖಂಡಿತ. ನನ್ನ ಮೊದಲ ಪ್ರಶ್ನೆ, ಕರ್ಮ ಅಂದ್ರೆ ಏನು ಅಂತ? ಕರ್ಮ ಅಂದರೆ ಪುಣ್ಯ ಪಾಪಗಳ ಒಟ್ಟು ಗಂಟೆ ಕರ್ಮ. ನಾವೇನು ಬ್ಯಾಡ್ ಕರ್ಮ, ಕೆಟ್ಟದನ್ನ ಹೋದ ಜನ್ಮದಲ್ಲಿ ಮಾಡಿದ್ರೆ ಈ ಜನ್ಮದಲ್ಲಿ ಅನುಭವಿಸ್ಲೇಬೇಕು. ಒಳ್ಳೇದನ್ನ ಮಾಡಿದ್ರೆ ಒಳ್ಳೆ ಟೈಮ್ ಬಂತು ಅಂತಾರಲ್ಲ, ಹಾಗೆ ಪುಣ್ಯ ಪಾಪಗಳ ಒಟ್ಟು ಗಂಟೆ ಕರ್ಮ. ಕರ್ಮದಲ್ಲಿ ಎಷ್ಟು ಥರದ ಕರ್ಮಗಳಿದೆ? ಕರ್ಮದಲ್ಲಿ 3 ವಿಧ, 3 ಥರ ಕರ್ಮ ಬರುತ್ತೆ. ಒಂದು ಪಾಸ್ಟ್ ಲೈಫ್ ಕರ್ಮ, ಒಂದು ಪ್ರೆಸೆಂಟ್ ಕರ್ಮ, ಇನ್ನೊಂದು ಆನ್ಸೆಸ್ಟರ್ಸ್ ಕರ್ಮ. ಓಕೆ. ಸೊ ಇದನ್ನ ಒಂದು ಸ್ವಲ್ಪ ಎಲಾಬ್ರೇಟ್ ಮಾಡೋದಾದ್ರೆ? ಪಾಸ್ಟ್ ಲೈಫ್ ಅಂದರೆ ನಮ್ಮ 9 ಜನ್ಮದ ಬಕೆಟ್ ಆಫ್ ಕರ್ಮವನ್ನ ಒಂದು ಮಗು ಭೂಮಿಗೆ ಬರುವಾಗ ತಗೊಂಡು ಬರುತ್ತೆ. ಆದರೆ ಭೂಸ್ಪರ್ಶ ಆಗುವಾಗ ಹಳೆಯ ಜನ್ಮದ ಯಾವುದೇ ಒಂದು ಪಾಸ್ಟ್ ಲೈಫ್ ಬಗ್ಗೆ ನೆನಪಿರಲ್ಲ, ಬರೀ ಈ ಜನ್ಮದ ಮಾತ್ರ ಭಗವಂತ ನೆನಪಿಗೆ ಇಡಿಸ್ತಾನೆ. ಏಕೆಂದರೆ ಪಾಸ್ಟ್ ಲೈಫ್ ಅಂದರೆ ಇವನು 3ನೇ ಜನ್ಮದಲ್ಲಿ ಇದು ಮಾಡ್ದ ಅದು ಮಾಡ್ದ ಅಂತ ದ್ವೇಷ ಕಟ್ಕೊತೀವಿ. ಇವತ್ತಿನ ಜನ್ಮದ್ದೇ 10 ವರ್ಷ 15 ವರ್ಷ ಮಾತುಕತೆ ಬಿಟ್ಟಿರ್ತೀವಿ ಏನೋ ಸಣ್ಣ ಪುಟ್ಟ ಇದಕ್ಕೆ. ಇನ್ನು ಹಳೆ ಜನ್ಮದ ಏನಾದರೂ ಭಗವಂತ ನೆನ್ಪಿಟ್ಬಿಟ್ರೆ ಅದು ಹೋಗತ್ತೀನಿ. ಸೊ ಹಾಗಾಗಿ ಪಾಸ್ಟ್ ಲೈಫ್ ಯಾವುದು ನೆನಪಲ್ಲಿ ಉಳಿಸಲ್ಲ. ಆ ಮಗು ತಾಯಿ ಹೊಟ್ಟೆಯಲ್ಲಿ ಇರುವಾಗಲೂ ನೆನಪಲ್ಲಿ ಇಟ್ಟಿರ್ತಾನೆ. ಅದೇ ಭೂಸ್ಪರ್ಶ ಆದ ಕ್ಷಣದಲ್ಲಿ ಆ ಹಳೆಯ ನೆನಪುಗಳು ಯಾವುದೂ ಇರಲ್ಲ, ಈ ಜನ್ಮದ ಮಾತ್ರ ಇರುತ್ತೆ. ಪ್ರೆಸೆಂಟ್ ಅಂದರೆ ಅಟ್ ಪ್ರೆಸೆಂಟ್ ನಾನು ಏನಾದರೂ ಒಂದು ಪ್ರಾಣಿನೋ ಒಂದು ಪಕ್ಷಿನೋ ಅಥವಾ ಇರುವೆನೋ ಕೊಂದೆ ಅಂದರೆ ನನ್ನ ಮುಂದಿನ ಜನ್ಮದಲ್ಲಿ ಅದ್ರ ಕೈಯಲ್ಲಿ ನಾನು ಸಾಯಲೇಬೇಕು. ಇದೇ ವಿಧಿಯ ನಿಯಮ. ಓಕೆ, ಕರ್ಮದ ಒಂದು ನಿಯಮ. ಇನ್ನು ಆನ್ಸೆಸ್ಟರ್ಸ್ ಕರ್ಮ ಅಂದರೆ ನಮ್ಮ ವಂಶದಲ್ಲಿ ಬರೋರು. ಈಗ ನಮ್ಮ ವಂಶದಲ್ಲಿ ಯಾರಿಗಾದ್ರೂ ಯಾವುದಾದ್ರೂ ಹೆಣ್ಣಿಗೆ ಯಾರಾದ್ರೂ ನೋವು ಕೊಟ್ಟಿದ್ರೆ ಇಡೀ ವಂಶದಲ್ಲಿರೋ ಹೆಣ್ಮಕ್ಳೆಲ್ಲ ನೋವು ತಿನ್ಲಿ, ಅಥವಾ ಇಡೀ ವಂಶದಲ್ಲಿರೋ ಹೆಣ್ಮಕ್ಳಿಗೆ ಮಕ್ಕಳಾಗ್ದಿರ್ಲಿ ಅಂತ ಶಾಪ ಕೊಟ್ಟಿರ್ತಾರೆ, ಕರ್ಸ್ ಅಂತ ಹೇಳ್ತೀವಿ. ಮತ್ತೆ ನಮ್ಮ ವಂಶದಲ್ಲಿರೋರು ಯಾರೋ ಹಾವನ್ ಕೊಂದಿರ್ತಾರೆ, ಇವತ್ತಿಗೂ ಸರ್ಪದೋಷ ಅಲ್ವಾ, ಸರ್ಪ ಸಂಸ್ಕಾರ ಮಾಡಿಸಿ ಸರ್ಪದೋಷ ಇದೆ ಅಂತ ಹೇಳ್ತಾರೆ. ಸೊ ಇದೆಲ್ಲವೂ ಏನು ನಮ್ಮ ಆನ್ಸೆಸ್ಟರ್ಸ್ ಇಂದ ಬಂದಿರೋದು, ಪೂರ್ವಜರಿಂದ, ನಮ್ಮ ವಂಶ ಪಾರಂಪರ್ಯ. ಸೊ ಅದು ಕೂಡ ಕರ್ಮನೆ. ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ಆನ್ಸೆಸ್ಟರ್ಸ್ ನಾವು ಒಳ್ಳೇದು ಕಲ್ತಿರ್ತೀವಿ, ಕೆಟ್ಟದ್ದು ಕಲ್ತಿರ್ತೀವಿ. ಇವತ್ತು ನಮ್ಮಲ್ಲಿರುವಂಥ ಗುಣಗಳು ಬರೀ ಅಪ್ಪ ಅಮ್ಮಂದಲ್ಲ, ಆನ್ಸೆಸ್ಟರ್ಸ್ದು ಸೇರಿರುತ್ತೆ. ಅವ್ರದ್ದು ಒಳ್ಳೆಯದು ಏನಿದೆ ಟ್ಯಾಲೆಂಟ್ ಅದನ್ನು ಕಲ್ತಿರ್ತೀವಿ, ಅವ್ರದ್ದು ಏನು ವರ್ಸ್ಟ್ ಇದೆ ಅದನ್ನು ನಮ್ಮ DNA ಸೇರಿರುತ್ತೆ. ನಮ್ಮ DNA ಇಡೀ ವಂಶಸ್ಥರದು ಬಂದಿರುತ್ತೆ. ಅದಕ್ಕೆ ಹೇಳ್ತಾರ ಅವ್ರ ಅಜ್ಜನ್ ತರ ಇದಾನೆ, ದೊಡ್ಡಮ್ಮ ತರ, ಅತ್ತೆ ತರ, ಹೌದು, ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್, ಎಲ್ಲ ಕ್ಯಾರೆಕ್ಟರ್ಸ್ ಅವ್ರದ್ದು ಒಳ್ಳೇದು ಬಂದಿರುತ್ತೆ, ವರ್ಸ್ಟ್ ಬಂದಿರುತ್ತೆ. ಈಗ ಕರ್ಮ ಅಂದ ತಕ್ಷಣ ಎಲ್ರೂ ಅಯ್ಯೋ ನನಗೆ ಯಾಕೆ ಹೀಗಾಗತ್ತೆ, ದೇವ್ರು ನನಗೆ ಯಾಕೆ ಕಷ್ಟ ಕೊಡ್ತಾನೆ, ಅಯ್ಯೋ ಕರ್ಮ ಅಂತ ದಿನನಿತ್ಯ ಹೇಳ್ತಾನೆ ಇರ್ತಾರೆ. ಈಗ ಮನುಷ್ಯನಿಗೆ ಅದೊಂದು ಪ್ರಶ್ನೆ ಮನ್ಸಲ್ಲಿ, ಎಲ್ರಿಗೂ ಒಳ್ಳೇದಾಗ್ತಿದೆ, ನನಗೆ ಮಾತ್ರ ಒಳ್ಳೇದಾಗ್ತಿಲ್ಲ, ಅಥವಾ ನನಗೆ ಯಾಕೆ ಹೀಗಾಗ್ತಿದೆ? ಇಂಥವ್ರಿಗೆ ಉತ್ತರ ಏನು ಅಂತ? ಇಂಥವ್ರಿಗೆ ಉತ್ತರ, ಈ ಜನ್ಮದಲ್ಲಿ ಪಾಪ ಪುಣ್ಯ ಮಾಡಿರ್ಬೋದು, ಬಟ್ ಹೋದ ಜನ್ಮದ ಗಂಟು ಕೊಡ್ಲೇಬೇಕಲ್ವಾ. ಈ ಭಗವಂತ ನಮ್ಮನ್ನ ಭೂಮಿಗೆ ಕಳ್ಸದೇನೆ ಪಾಠ ಕಲ್ತು ಬನ್ನಿ ಅಂತ. ಯಾಕೆ ನೋವು ಕೊಡ್ತಾನೆ ಅಂದ್ರೆ ಅದರಿಂದ ಒಂದು ಪಾಠ ಕಲಿಬೇಕು. ಹೋದ ಜನ್ಮದಲ್ಲಿ ಯಾರಿಗೂ ಮೋಸ ಮಾಡಿದ್ದೆ ನಾನು ಅಂದ್ರೆ ಈ ಜನ್ಮದಲ್ಲಿ ನಾನು ದಾನ ಧರ್ಮ ಎಲ್ಲ ಮಾಡಿರ್ಬೋದು, ಹೋದ ಜನ್ಮದಲ್ಲಿ ಒಬ್ಬ ವ್ಯಕ್ತಿ ನೋವು ತಿಂದಿರ್ತಾನಲ್ವಾ, ಅದಕ್ಕೆ ನಾವು ಕೊಡ್ಲೇಬೇಕು.
ಸೊ ಆ ಬೇರೆ ವ್ಯಕ್ತಿಯಿಂದ ನಾವು ಮೋಸಕ್ಕೆ ಒಳಗಾಗಿ ನಾವು ನೋವು ತಿಂದು ನಮ್ಮ ಆತ್ಮದ ಲೆವೆಲ್ಲೂ ಅಂದ್ರೆ ಅಯ್ಯೋ ಎಂದಿಗೂ ಯಾರಿಗೂ ಮೋಸ ಮಾಡಬಾರ್ದಪ್ಪ ಅಂತ ಕಲಿತೀವಲ್ಲ ಪಾಠ, ಸೋಲ್ ಲೆವೆಲ್ ಕಲಿತೀವಿ. ಆ ಪಾಠಕ್ಕೋಸ್ಕರನೇ ನಾವು ಬಂದಿರೋದು. ಸೊ ಹಾಗಾಗಿ ಕೆಟ್ಟವ್ರಿಗೆ ಕೆಟ್ಟದು ಏನಿದೆ ಆ ಒಂದು ಕರ್ಮದಲ್ಲಿ ಒಳ್ಳೆಯವ್ರಿಗೆ ಕೆಟ್ಟದ್ದು ಯಾಕಾಗತ್ತೆ ಅಂದ್ರೆ ಬಿಕಾಸ್ ಈ ಕಾರಣಕ್ಕೆ ಈ ಜನ್ಮದಲ್ಲಿ ಪಾಪ ಅವ್ರು ಒಳ್ಳೆಯವರೇನೇ ಇರ್ತಾರೆ, ಎಲ್ಲ ಒಳ್ಳೇದು ಕರ್ಮಗಳನ್ನೇ ಮಾಡ್ತಾರೆ. ಬಟ್ ಹೋದ ಜನ್ಮದ ನಂಗೆ ಎಲ್ಲರೂ ಇದನ್ನ ಕೇಳ್ತಾರೆ, ನಂಗೆ ಕನ್ಸಲ್ಟೇಷನ್ ತಗೊಂಡಾಗ, ಮೇಡಮ್ ಈ ಜನ್ಮದಲ್ಲಿ ನಾನು ಒಂದೇ ಒಂದು ಇರುವೆನೂ ಕೊಂದಿಲ್ಲ ಮೇಡಮ್, ಯಾಕೆ ನನಗೆ ಇಷ್ಟು ಕಷ್ಟ ಬರ್ತಿದೆ ಅಂತ. ಬಟ್ 9 ಜನ್ಮದ ಗಂಟಲ್ಲಿ ಏನು ಮಾಡಿದ್ದಾರೆ, ಯಾವ ವ್ಯಕ್ತಿಗೆ ಏನು ನೋವು ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ಭಗವಂತನಿಗೆ ಗೊತ್ತು. ಸೊ ಎಲ್ಲವೂ ಹರಿಚಿತ್ತ ಸತ್ಯ, ಅವನ ಇಷ್ಟ ಇಲ್ಲದೆ ಯಾವುದು ನಡೆಯೋದಿಲ್ಲ, ಅವನ ಚಿತ್ತಕ್ಕೆ ಇರೋದು. ಈ ಕರ್ಮದ ಫಲವನ್ನ ಅನುಭವಿಸ್ಬೇಕು ಹೌದು, ಆದ್ರೆ ಕರ್ಮದ ಈ ಫಲವನ್ನ ಕಡಿಮೆ ಮಾಡೋದಕ್ಕೆ ಅಥವಾ ಸರಿ ಮಾಡ್ಕೊಳ್ಳೋದಕ್ಕೂ ಸಾಧ್ಯತೆ ಇದೆಯಾ? ಖಂಡಿತ ಇದೆ. ನಾವು ಭಗವಂತ ಇಲ್ಲಿ ಹುಟ್ಟಿಸೋದು ಏನಕ್ಕೆ ಅಂದ್ರೆ ನಾವು ಮಾಡಿರೋ ಹಿಂದಿನ ಜನ್ಮದ ಪ್ರಾರಬ್ಧಾದಿ ಕರ್ಮಗಳನ್ನ ಅರ್ತು ನಂದೇ ತಪ್ಪು ಅಂತ ನಾವು ಯಾವಾಗ ತಗೊಂತೀವಿ 100% ರೆಸ್ಪಾನ್ಸಿಬಿಲಿಟಿ ನಾವು ತಗೊಳ್ತೀವಿ, ನಾವು ಅಲ್ಲಿ ಗೆದ್ವಿ. ಯೂನಿವರ್ಸ್ಗೆ 3 ಥರ ಆಗೋದಿಲ್ಲ ಭಗವಂತನಿಗೆ, ಕ್ರಿಟಿಸೈಸು, ಕಂಪ್ಲೇಂಟು, ಕ್ರೈಯಿಂಗು. ಈ 3 ಯೂನಿವರ್ಸ್ ಲಾ ಅಲ್ಲಿ ರೂಲ್ಸು. ಇದನ್ನ ಮಾಡಬಾರ್ದು. ಹೆಂಗೆ ನೋ ಪಾರ್ಕಿಂಗ್ ಬೋರ್ಡಲ್ಲಿ ಗಾಡಿ ಇಟ್ಟರೆ ಸೀಸ್ ಮಾಡ್ತಾರೋ ಹಾಗೆ ಭಗವಂತನ ರೂಲ್ಸ್ ಇಷ್ಟು, ಯಾರ ಮೇಲೂ ಕಂಪ್ಲೇಂಟ್ ಮಾಡಬೇಡ. ಇವತ್ತೇನು ನಡೀತಿದೆ ನಿಂದು, ಇವತ್ತು ನಮ್ಮ ಜೀವನದಲ್ಲಿ ಏನೇನು ನಡೀತಿದೆ, ಕಷ್ಟ ಬರ್ಬೋದು, ದುಃಖ ಬರ್ಬೋದು, ಒಬ್ಬ ವ್ಯಕ್ತಿ ಬಂದು ನಮಗೆ ನೋವು ಕೊಡ್ಬೋದು, ಮೋಸ ಮಾಡ್ಬೋದು, ಇದೆಲ್ಲ ಕರ್ಮದ ಆಧಾರಿತ. ಈ ಜನ್ಮದಲ್ಲಿ ನೀವು ಅವ್ರಿಗೆ ಏನು ಮಾಡಿಲ್ಲ, ಜನ್ಮದಲ್ಲಿ ನೋವು ಕೊಟ್ಟಿರ್ಬೋದು, ಮೋಸ ಮಾಡಿರ್ಬೋದು. ಸೊ ಎಲ್ಲವೂ ಕರ್ಮದಿಂದನೇ ಬಂದಿರೋದು. ಅದನ್ನ ಸರಿ ಮಾಡ್ಕೊಳ್ಳೋದು ಹೇಗೆ? ಸರಿ ಮಾಡ್ಕೊಳ್ಳೋದಕ್ಕೆ ಮೇನ್ ಆಗಿ ಅಕ್ಸೆಪ್ಟೆನ್ಸ್ ವೆರಿ ವೆರಿ ಇಂಪಾರ್ಟೆಂಟು. ಪ್ರತಿ ಒಂದರಿಂದ ನಾವು ಪಾಠ ಕಲಿಬೇಕು. ಹೇಗೆ ಒಂದು ಮಗುವಿಂದನೂ ನಾವು ಪಾಠ ಕಲಿಯೋದಿದೆ ಅಂತಾರೆ, ಹಾಗೆ ಪ್ರತಿಯೊಂದು ಇನ್ಸಿಡೆಂಟ್ ನೀವು ಹೇಳಿದ್ರಿ, ಏನೋ ಒಂದು ನೆಗೆಟಿವ್ ಸಿಚುವೇಶನ್ ಬರುತ್ತೆ, ಏನೋ ಕಷ್ಟ ಬರುತ್ತೆ, ಅದರಿಂದ ಏನು ಪಾಠ ಕಲಿಬೇಕು ಅನ್ನೋದು ನಾವು ಕೇಳಬೇಕಂತ. ನನ್ನ ಒಂದು ಕರ್ಮ ಥಿಯರಲ್ಲಿ ಪ್ರತಿಯೊಂದು ಸಿಚುವೇಶನ್ ಯಾಕೆ ಆಗ್ತಿದೆ, ಅದರಿಂದ ನಾನು ಏನು ಪಾಠ ಕಲಿಬೇಕು ಅಂತ ನಮ್ಮನ್ನು ನಾವು ಕೇಳೋದ್ರೆ ಮಾತ್ರ ನಾವು ಭಗವಂತನಿಗೆ ಕನೆಕ್ಟ್ ಆಗೋದು. ನಮ್ಮ ಕರ್ಮಕ್ಕೆ ನಾವು 100% ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು. ನಮ್ಮ ಫೀಲಿಂಗು, ಥಾಟು, ಬಿಲೀಫು, ಆ್ಯಕ್ಷನಿಂದನೇ ಆಗುತ್ತೆ. ಯಾಕೆಂದರೆ ಈಗ ಒಂದು ಹುಡುಗ PCMBನೋ PCMCನೋ ತಗೊಳ್ತಾನೆ, ಆದರೆ ಏನೋ ಒಂದು ಕಾಲೇಜ್ಗೆ ಹೋಗುವಾಗ ತಂದೆ ತಾಯಿ ಮೇಲೆ ಎತ್ತಾಕ್ತಾನೆ, ನಿಮ್ಮ ಮಾತು ಕೇಳಿದೆ ಅದಕ್ಕೆ ನಾನು ತಗೊಂಡೆ ನೋಡು, ಯಾಕಾದ್ರೂ ತಗೊಂಡು ಅಂತ. ಅಥವಾ ಒಬ್ಬ ವ್ಯಕ್ತಿ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಇನ್ನೊಬ್ಬ ಪಾರ್ಟ್ನರ್ ಹೇಳ್ತಾನೆ ಅಂತ ದುಡ್ಡು ಹಾಕ್ತಾನೆ, ಅವನಿಗೆ ಲಾಸ್ ಆಗುತ್ತೆ. ಲಾಸ್ ಆದ ತಕ್ಷಣ ನೋಡಿ ನಿನ್ನ ಮಾತು ಕೇಳಿದೆ ಅದಕ್ಕೆ ನನಗೆ ಲಾಸ್ ಆಯಿತು, ನಿನ್ನ ಮಾತು ಕೇಳಬಾರ್ದಾಗಿತ್ತು ಅಂತ. ಸೊ ಯಾರ ಮೇಲೂ ಆರೋಪ, ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದೆ, ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿರುತ್ತೆ. ಸೊ ಈ ಬೇರೆ ಯಾರ ಮೇಲೂ ಕಂಪ್ಲೇಂಟ್ ಹಾಕಬಾರ್ದು. ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ತಗೊಂಡು ಕರ್ಮವನ್ನು ಕ್ಲೀನ್ ಮಾಡಿಕೊಂಡ್ರೆ 100% ಕರ್ಮ ಹೀಲ್ ಆಗುತ್ತೆ. ಈಗ ಕರ್ಮಗಳಲ್ಲಿ 3 ತರ ಅಂತ ಹೇಳಿದ್ರಿ, ಪಾಸ್ಟ್, ಪ್ರೆಸೆಂಟ್ ಅಥವಾ ಆನ್ಸೆಸ್ಟ್ರಲ್ ಕರ್ಮ ಅಂತ. ನಮಗೆ ಯಾವುದೋ ಒಂದು ಲೈಫಲ್ಲಿ ಆಗಿರೋ ಇನ್ಸಿಡೆನ್ಸು ಯಾವ ಕರ್ಮದ್ದು ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಅದಕ್ಕೆ ನಾನು ಪೆಂಡಿಲಮ್ ಮೂಲಕ ತೋರಿಸ್ತೀನಿ. Okay. ಸೊ ಪೆಂಡಿಲಮ್ ನಮಗೆ 7 ಚಕ್ರ ಪೆಂಡಿಲಮ್ ಅಂತ ಹೇಳ್ತೀವಿ ಇದನ್ನು. ಓಕೆ. ಸೊ ಈಗ ನಾನು ಜಸ್ಟ್ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ಎಸ್ ಅಂದರೆ ಹೇಗೆ ತೋರಿಸ್ತೀಯ, ಕಾಣಿಸ್ತಾ ಇದೆ ಅಲ್ಲ, ಎಸ್ ಅಂದರೆ ಹೀಗೆ ತೋರಿಸತ್ತೆ. ನೋ ಅಂದರೆ ಹೇಗೆ ತೋರಿಸ್ತೀಯ, ನೋ. ಓಕೆ. ಸೊ ನಮ್ಮ ಪ್ರತಿ ಪ್ರಶ್ನೆಗೂ ಆನ್ಸರ್ ಪೆಂಡುಲಮ್ ಕೊಡುತ್ತೆ. ಓಕೆ. ಸೊ ನೀವು ಕೇಳಿದ್ದು ಎಲ್ಲಿಂದ ಬಂತು ಅಂತ. ಹೌದು. ಸೊ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಪಾಸ್ಟ್ ಲೈಫ್ ಕರ್ಮ, ಪ್ರೆಸೆಂಟ್ ಕರ್ಮ, ಆನ್ಸೆಸ್ಟರ್ಸ್ ಕರ್ಮ. ಸೊ ನಿಮ್ಮದೇ ಏನಾದರೂ ವರಿ, ಟೆನ್ಷನ್ ಅಥವಾ ಭಯ ಆಗ್ತಿದೆ ಅಥವಾ ಏನಾದರೂ ಎನಿಥಿಂಗ್ ನಿಮ್ಮದು ಓನ್ ತಗೊಳ್ಳೋಣ. ಸೊ ಅದರಿಂದ ನಾನು ಕೇಳ್ತೀನಿ ಎಲ್ಲಿಂದ ಬಂತು ಅಂತ. ಓಕೆ. ಸೊ ಈಗ ಯೂಶಲಿ ಎಲ್ರಿಗೂ ಒಂದೊಂದು ಮನಸ್ಸಲ್ಲಿ ಭಯ ಇರುತ್ತಲ್ವ, ಅಂದರೆ ನಮ್ಮವರೆಲ್ಲರೂ ಸೇಫ್ ಆಗಿರಬೇಕು, ಯಾರಿಗೂ ಏನೂ ತೊಂದರೆ ಆಗಬಾರ್ದು, ಯಾವಾಗಲೂ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೊಂದು ಥಾಟ್ ಯಾವಾಗಲೂ ಇರುತ್ತೆ. ಅದು ಭಯನ ಅಲ್ವಾ ಅಂತ ಗೊತ್ತಿಲ್ಲ. ಸೊ ಓಕೆ ಇದನ್ನ ಇಟ್ಕೊಂಡು ಯಾರು ಕಂಡುಹಿಡಿಯೋದಾದ್ರೆ? ಓಕೆ ಸೊ ಇದು ಪಾಸ್ಟ್ ಲೈಫು, ಇದು ಪ್ರೆಸೆಂಟು, ಇದು ಆನ್ಸೆಸ್ಟರ್ಸ್. Okay. ನಾನು ಕೇಳ್ತೀನಿ. ಸೊ ನಿಮ್ಮಲ್ಲಿರುವಂಥ ಭಯ ಪಾಸ್ಟ್ ಲೈಫಲ್ಲಿ ಬಂದಿದ್ದ, ಎಸ್ ಅಂತ. ಓಕೆ. ಓಕೆ, ಅಂದರೆ ನಿಮ್ಮ ವಂಶಸ್ಥರು ಯಾರೋ ಭಯ ಪಡ್ತಿರೋದು ಅಥವಾ ನಿಮ್ಮ ತಂದೆ ತಾಯಿ ಇರ್ಬೋದು. ಸೊ ಪ್ರೆಸೆಂಟಲ್ಲಿ ಬಂದಿದ್ದ ನೋಡಿ, ನೋ. ಈಗ ಪ್ರೆಸೆಂಟ್ ಬಂದಿಲ್ಲ ನಿಮಗೆ, ಪಾಸ್ಟಿಂದ ಬಂದಿರೋದು. ಈಗೇನೋ ಇನ್ಸಿಡೆಂಟ್ ಆಗಿ ಭಯ ಆಗಿಲ್ಲ. ಆನ್ಸೆಸ್ಟರ್ಸ್ ದ ನೋ, ಓನ್ಲಿ ಪಾಸ್ಟಾ. ಸೊ ನಾನೇನು ಮಾಡ್ತೀನಿ ಅಂದರೆ ನನ್ನ ಒಂದು ಕರ್ಮ ಹೀಲಿಂಗಲ್ಲಿ ಸಾಲ್ಟ್ ಮೆಥಡ್ ಮೂಲಕ ಮಾಡಿಸ್ತೀನಿ. ಸಾಲ್ಟ್ ಅನ್ನೋದು ಕರ್ಮ, ಕಲ್ಲುಪ್ಪು ಅನ್ನೋದು ಕರ್ಮ. ಸೊ ಅದರ ಮೂಲಕ ನಾನು ಹೀಲಿಂಗ್ನ ಮಾಡಿಸ್ತೀನಿ.
ಪಾಸ್ಟ್ ಲೈಫು, ಪ್ರೆಸೆಂಟು, ಆ್ಯನ್ಸಿಸ್ಟರ್ಸ್ದು ಅವ್ರ ಹೆಲ್ತ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಅಥವಾ ಮನಿ ಏರಿಯಾ, ಜಾಬ್ದು. ಸೊ ಪರ್ಟಿಕ್ಯುಲರ್ ಅದಕ್ಕೆ ಮಾತ್ರ ನಾನು ಹೀಲಿಂಗ್ನ ಕೊಡ್ತೀನಿ. ಇವೆರಡು ಇಲ್ಲ ಅಂತ ಬಂದಮೇಲಿಂದ ಇದನ್ನ ನಾನು ಕನ್ಸಿಡರ್ ಮಾಡಲ್ಲ. ಏನು ಆ್ಯನ್ಸಿಸ್ಟರ್ಸು, ಪ್ರೆಸೆಂಟು, ಓನ್ಲಿ ಪಾಸ್ಟ್ ಲೈಫು ಅಂದರೆ ಹೋದ ಜನ್ಮದ್ದು ನಿಮಗೆ ಬಂದಿರೋದು. ಓಕೆ, ಆ್ಯನ್ಸಿಸ್ಟರ್ಸ್ದಲ್ಲ, ಸಾರಿ, ಪಾಸ್ಟ್ ಲೈಫು ಅಂದರೆ 9 ಜನ್ಮದ ಬಕೆಟ್ ಆಫ್ ಕರ್ಮದಲ್ಲಿ ಎಲ್ಲೋ ಒಂದು ಕಡೆ ನೀವು ಭಯಪಟ್ಟಿದ್ದು ಸೋಲ್ ತಗೊಂಡಿದೆ, ಅದಕ್ಕೋಸ್ಕರ ನಿಮಗೆ ಅದು ಬರ್ತಾ ಇದೆ ಅಂತ. ಸೊ ಅಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಪಾಸ್ಟ್ ಲೈಫು ಆಟೋಮೆಟಿಕಲಿ ನಿಮ್ಮ ಭಯ ರಿಲೀಸ್ ಆಗುತ್ತೆ. ಓಕೆ, ಈಗ ನಮಗೆ ಕರ್ಮಗಳ ಬುತ್ತಿ ಇದ್ರೇನೆ ಪುನರ್ಜನ್ಮ ಬರೋದಾ? ಖಂಡಿತ ಹೌದು. ಅಂದರೆ ಅದು ಕೆಟ್ಟ ಕರ್ಮ ಬುತ್ತಿ ಇತ್ತು ಅಂದರೆ ಕೆಟ್ಟ ಪುನರ್ಜನ್ಮ ಬರುತ್ತೆ, ಒಳ್ಳೆಯ ಕರ್ಮ ಬುತ್ತಿ ಇತ್ತು ಅಂದರೆ ಒಳ್ಳೆಯ ಪುನರ್ಜನ್ಮ ಬರುತ್ತೆ. ಒಳ್ಳೆ ಕಡೆ ಹುಡ್ತೀವಿ, ಒಳ್ಳೆ ಎನ್ವಿರಾನ್ಮೆಂಟು, ಒಳ್ಳೆ ಒಂದು ಈಗ ಜ್ಞಾನಿಗಳು 5 ಜನ ಜ್ಞಾನಿಗಳ ಜೊತೆ 6ನೇವ್ರು ಸೇರಿದ್ರೆ ಅವ್ನು ಜ್ಞಾನಿನೇ ಆಗ್ತಾನೆ. 5 ಜನ ಕುಡುಕರು ಜೊತೆ ಇನ್ನೊಬ್ಬ ಸೇರಿದ್ರೆ ಅವನು ಕುಡುಕನೇ ಆಗ್ತಾನೆ. ಸೊ ನಾವೇನು ಯಾವ ರೀತಿ ನಾವು ಆತ್ಮದಲ್ಲಿ ಜ್ಞಾನವನ್ನ ಸಂಪಾದಿಸ್ಕೊಂಡು ಹೋಗ್ತೀವೋ ಅದಕ್ಕೆ ಆತ್ಮ ಒಂದು ಉಳ್ಕೊಳ್ಳುತ್ತೆ, ದೇಹ ಹೊಟ್ಟೋಗ್ಬಿಡತ್ತೆ, ಪಂಚಭೂತಕ್ಕೆ ಸೇರುತ್ತೆ, ಆತ್ಮ ಒಂದು ಉಳ್ಕೊಳ್ಳುತ್ತೆ. ಆತ್ಮದಲ್ಲಿ ಕಲ್ತಿರುವಂತ ಜ್ಞಾನ, ಕಲ್ತಿರುವಂತ ಪಾಠ. ಈಗ ಒಬ್ಬ ವ್ಯಕ್ತಿ ಈ ಭೂಮಿಗೆ ಬಂದಾಗ ಒಂದು 100 ಲೆಸನ್ ಕಲಿಬೇಕು ಅಂತ ಇರುತ್ತೆ. ಇವರಿಂದ ಹಿಂಗ್ ಮಾಡ್ದ ಹಂಗ್ ಮಾಡ್ದ, ಅವರೆಲ್ಲರೂ ನಮ್ಮ ತಂದೆ ಆಗೋ ತಾಯಿ ಆಗೋ ಸೋಲ್ಸ್ಗಳಾಗಿ ಬಂದು ನಮಗೆ ಪಾಠನ ಹೇಳ್ಕೊಡ್ತಾರೆ, ನೋವು ಕೊಟ್ಟು ಪಾಠ ಕಲಿಸ್. ಸೊ ಅಷ್ಟನ್ನು ನಾವು ಕಲ್ತವೆ ಅಂದ್ರೆ ನಮ್ಮ ಆತ್ಮದಲ್ಲಿ ಆ ಜ್ಞಾನ ಉಳ್ದಿರುತ್ತೆ, ಆ ಪಾಠ ಕಲ್ತಿರ್ತೀವಿ. ಸೊ ಮುಂದಿನ ಜನ್ಮದಲ್ಲಿ ಅದು ಮತ್ತೆ ನಾವು ರಿಪೀಟ್ ಮಾಡಲ್ಲ. ಈಗ ನಮ್ಗೆ ಯಾರೋ ಮೋಸ ಮಾಡಿದವ್ರು ಬಂದು ಮೋಸ ಮಾಡಿದ್ರೆ ಮೋಸದ ನೋವು ಏನು ಅನ್ನೋದು ನಮಗೆ ಗೊತ್ತಾಗಿರುತ್ತೆ, ಆತ್ಮದ ಲೆವೆಲ್. ಅದಕ್ಕೆ ಹೇಳೋದು ನನ್ನ ಶತ್ರುಗೂ ಬೇಡಪ್ಪ ಈ ಕಷ್ಟ ಅಂತೀವಲ್ಲ, ಇದೇ ಕಾರಣಕ್ಕೆ ಆತ್ಮದ ಲೆವೆಲ್, ಸೋಲ್ ಲೆವೆಲ್ ನಾವು ಪಾಠ ಕಲ್ತಾಗ ಮತ್ತೆ ಆ ತಪ್ಪು ಮಾಡಲ್ಲ. ಓಕೆ, ಈಗ ಕರ್ಮ ಕ್ಲೆನ್ಸಿಂಗ್ ಹೆಂಗ್ ಮಾಡ್ಕೊಳ್ಳೋದು? ಕರ್ಮ ಹೀಲಿಂಗ್ ಅಂದರೆ ಹೆಲ್ತು, ರಿಲೇಷನ್ಶಿಪ್ಪು, ಕೆರಿಯರು, ಮನಿ, 4 ಏರಿಯಾ ಪ್ರತಿಯೊಬ್ಬ ವ್ಯಕ್ತಿಗೆ ಇಂಪಾರ್ಟೆಂಟು. ಕೆಲವೊಬ್ರಿಗೆ ಹೆಲ್ತೇ ದೊಡ್ಡದು, ಆರೋಗ್ಯವೇ ಮಹಾಭಾಗ್ಯ. ಕೆಲವೊಬ್ರಿಗೆ ರಿಲೇಷನ್ಶಿಪ್ ಚೆನ್ನಾಗಿರಲ್ಲ, ಎಲ್ಲ ಇದೆ ರಿಲೇಷನ್ಶಿಪ್ ಇಲ್ಲ. ಕೆಲವೊಬ್ರಿಗೆ ಎಲ್ಲ ಇರುತ್ತೆ, ದುಡ್ಡಿರಲ್ಲ. ಕೆಲವೊಬ್ರಿಗೆ ಎಲ್ಲ ಇದೆಪ್ಪ, ಜಾಬೇ ಸಿಗ್ತಿಲ್ಲ 2 ವರ್ಷದಿಂದ ಅಂತ. ಸೊ ಈ 4 ಒಂದು ರೀತಿ ಕೊಂಡಿದ್ದಾರ. 4ರಲ್ಲಿ ಒಂದಿಲ್ಲ ಅಂದ್ರೂ ಮನುಷ್ಯ ನೆಮ್ಮದಿ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅದು 0 to 7 years ಇಂದ ನಾವು ತಗೊಳ್ತೀವಿ. ಅಂದರೆ ಆ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ ಅದು 0 to 7 years, ತಾಯಿಯ ಹೊಟ್ಟೆಯಲ್ಲಿದ್ದಾಗಲೇ ಒಂದು ಮಗು ಇವ್ರ ತಾಯಿ ತಂದೆ ಪ್ರತಿಯೊಂದು ಅದು ನೋಡಿರುತ್ತೆ. ಆ 0 to 7 yearsನ ವೆರಿ ವೆರಿ ಇಂಪಾರ್ಟೆಂಟು. 7 ವರ್ಷ ಆದಮೇಲಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಲಾಕ್ ಆಗುತ್ತೆ. ಅಲ್ಲಿಂದ 7 ವರ್ಷ ನಾವು ಏನೇನು ತಗೊಂಡಿರ್ತೀವಿ ಅದನ್ನು ಅದು ಪ್ರೋಗ್ರಾಮ್ ಮಾಡ್ತಾ ಇರುತ್ತೆ. ಸೊ ಅಲ್ಲಿಂದ ನಾನು ತಗೊಳ್ತೀನಿ, 0 to 7 years ಇಂದನೇ ನಾನು ತಗೊಳ್ತೀನಿ, ತಾಯಿಯ ಹೊಟ್ಟೆಯಿಂದನೇ ತಗೊಳ್ತೀನಿ. ಸೊ ಈ 0 to 7 years ಯಾಕಷ್ಟು ಇಂಪಾರ್ಟೆಂಟ್ ಅಂತ? ಓಕೆ, ಇನ್ನರ್ ಚೈಲ್ಡ್ ಅಂತ ಹೇಳ್ತೀನಿ ನಾನು. 0 to 7 years ಅಂದರೆ ಒಂದು ಮಗು. ಸೊ ಮಗು ಬದಲಾಗಿ ನಾನು ಇಲ್ಲಿ ಬೊಂಬೆ ಅಂತ ನಾನು ತಗೊಳ್ಳಲ್ಲ, ಕನ್ಸಿಡರ್ ಮಾಡಲ್ಲ. ನಮ್ಮ ಇನ್ನರ್ ಚೈಲ್ಡ್, ನಾವು ಚಿಕ್ಕ ವಯಸ್ಸಲ್ಲಿ ಹೇಗಿದ್ವಿ ನಮ್ಮದೊಂದು ಗುರುತು ಇಟ್ಬಿಟ್ಟು ಅದರ ಮೂಲಕ ನಾನು ಹೀಲಿಂಗ್ನ ಮಾಡ್ತೀನಿ. 0 to 7 years ಅಂದರೆ ಒಂದು ಮಗು ಭೂಮಿಗೆ ಬರುವಾಗ ತಾಯಿಯ ಹೊಟ್ಟೆಯಲ್ಲಿ ಬರುತ್ತೆ. ಸೊ ನಾವು ಕೇಳಿದ್ವಿ ಗರ್ಭಿಣಿ ಸ್ತ್ರೀಯರು ತುಂಬ ಖುಷಿಯಾಗಿರ್ಬೇಕು, ಅದು ಮಗು ಮೇಲೆ ಪರಿಣಾಮ ಆಗತ್ತೆ ಅಂತ. ಯಾಕೆ ಅಂದರೆ ಅಲ್ಲಿಂದನೇ ಅದರ ಜರ್ನಿ ಸ್ಟಾರ್ಟ್ ಆಗುತ್ತೆ. 0 ಅಂತ ತಗೊಂಡಿದ್ದೀನಿ ನಾನು, 1 ಅಂತ ತಗೊಂಡಿಲ್ಲ. ಯಾಕೆಂದರೆ ತಾಯಿ ಹೊಟ್ಟೆಯಲ್ಲಿ ಬಂದಾಗಿಂದ 7 ವರ್ಷ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಪೀರಿಯಡ್. ಅದು ಯಾಕೆ ಇಂಪಾರ್ಟೆಂಟ್ ಅಂದರೆ ಅದರಿಂದನೇ ಇಡೀ ಲೈಫ್ 7 ವರ್ಷಕ್ಕೆ ರಿಪ್ರೋಗ್ರಾಮ್ ಆಗ್ತಾ ಇರುತ್ತೆ. 7 ವರ್ಷಕ್ಕೆ ಏನೇನು ಸಬ್ಕಾನ್ಷಿಯಸ್ ಮೈಂಡು 7 ವರ್ಷ ತಗೊಳತ್ತೆ, ಅದಾದ್ಮೇಲಿಂದ ಲಾಕ್ ಮಾಡ್ಕೊಂಡ್ಬಿಡತ್ತೆ. ಅದಕ್ಕೆ ನಾವು 7 ವರ್ಷನ ದೇವ್ರ ಸಮಾನ ಮಕ್ಕಳು, ಅವ್ರು ಏನು ತಪ್ಪು ಮಾಡಿದ್ರು ಅವ್ರಿಗೆ ಮಾಫಿ ಅಂತೀವಿ. ಯಾಕೆ ಅಂದರೆ 7 ವರ್ಷ ಅದು ಏನೇನು ಸಿಗತ್ತೆ ಎಲ್ಲವನ್ನ ಇನ್ಫಾರ್ಮೇಶನ್ ಡಾಟಾವನ್ನ ಕಲೆಕ್ಟ್ ಮಾಡ್ಕೊಳತ್ತೆ. ಅದಾದ್ಮೇಲಿಂದ ಈಗ ಒಂದು ಮಗು ತಾಯಿ ಹೊಟ್ಟೆಯಲ್ಲಿದ್ದಾಗ ತಾಯಿ ಭಯಪಟ್ಟಿದ್ರೆ ಸಬ್ಕಾನ್ಷಿಯಸ್ ಮೈಂಡ್ ನಂದು ಅಂತ ತಗೊಂಡಿರುತ್ತೆ, ಅದಕ್ಕೆ ತಾಯಿ ತಂದೆ ಅದು ಯಾವುದೂ ಗೊತ್ತಿಲ್ಲ. ಓಕೆ, ಆಮೇಲೆ ಬಂದ್ಮೇಲಿಂದ ತಂದೆ ತಾಯಿ ಎದುರುಗಡೆ ಮಕ್ಕಳು ಮುಂದೆ ಇವತ್ತು ಜಗಳ ಆಡೋದು ಎಲ್ಲ ಕಾಮನ್ ಆಗಿ. ಸೊ ಮಕ್ಕಳ ಮೇಲೆ ಅದು ಇಫೆಕ್ಟ್ ಆಗುತ್ತೆ. ಮಕ್ಕಳಿಗಿಂತ ಸಬ್ಕಾನ್ಷಿಯಸ್ ಮೈಂಡು ರೂಮಲ್ಲಿ ಎಲ್ಲೋ ಜಗಳ ಆಡ್ತಿರ್ತಾರೆ, ಮಕ್ಕಳೆಲ್ಲೇ ಹಾಲಲ್ಲಿ ಇದ್ದಾರೆ ಟಿ ವಿ ಹಾಕೊಂಡು, ಹಂಗಾಗೋದೇ ಇಲ್ಲ. ಮಕ್ಕಳು ಸಬ್ಕಾನ್ಷಿಯಸ್ ಮೈಂಡ್ ತುಂಬ ಆಕ್ಟಿವ್ ಆಗಿರುತ್ತೆ. ಆ 0 to 7 years ಒಂದು ಸಣ್ಣ ಪೆನ್ಸಿಲ್ ಬಿದ್ದರೂ ಅದು ಹಿಂಗೆ ನೋಡುತ್ತೆ, ಆ ಥರ ಇರೋದ್ರಿಂದ. ಸೊ 7 ವರ್ಷದ್ದೇನಿದೆ, ಈಗ ತಂದೆ ತಾಯಿ ದುಡ್ಡಿಗೆ ಸಮಸ್ಯೆ ಪಡ್ತಾ ಇದ್ರೆ ಆ ಮಗು ನಾಳೆ 30 ವರ್ಷದ ಮೇಲೆ ದುಡ್ಡಿಗೆ ಸಮಸ್ಯೆ ಪಡಲೇಬೇಕು. ತಂದೆ ತಾಯಿ ರಿಲೇಷನ್ಶಿಪ್ ಇಶ್ಯೂ ಇದ್ದರೆ ನನ್ನ ಹತ್ರ ಬರೋರು ರಿಲೇಷನ್ಶಿಪ್ ಪ್ರಾಬ್ಲಮ್ ಇರೋರು, ದುಡ್ಡು ಮೊದಲು ನಾನು ಕೇಳೋ 0 to 7 years ಹೇಗಿದ್ರು, ನಿಮ್ಮ ತಂದೆ ತಾಯಿ ಹೇಗಿದ್ರು, ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆ ಅಂದರೆ ನೋಡಿದಾಗ ತಂದೆ ತಾಯಿ ಮಕ್ಕಳ ಮುಂದೆ ಜಗಳ ಆಡ್ತಿದ್ದಾಗ ಆ ಮಕ್ಕಳಿಗೆ ಗೊತ್ತಾಗದೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಲೇಷನ್ಶಿಪ್ ಅಂದರೆ ಅದೊಂದು ಭಯ, ಮದುವೆ ಅಂದ್ರೆ ಭಯ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಸೊ ಅದರಿಂದನೇ ಮತ್ತೆ ಮತ್ತೆ ಅದೇ ರೀತಿನೇ ಅಟ್ರಾಕ್ಟ್ ಆಗೋದು.
ಸಾಧ್ಯ. ಓಕೆ. ಯಾರ್ಯಾರು ವೀಕ್ಷಕರು ನೋಡ್ತಿದ್ದಾರೆ, ಸೊ 0 to 7 ಇಯರ್ಸ್ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ದಯವಿಟ್ಟು ಟೈಮ್ ಕೊಡಿ. ಇದು ನಾನು ಎಲ್ಲ ಕಡೆ ಹೇಳ್ತೀನಿ. ಯಾಕೆ ಅಂದರೆ ಇವತ್ತು ತಾಯಿ, ಎಸ್ಪೆಷಲಿ ತಾಯಿ ಆ ಮಗುವಿಗೆ ಪ್ರೀತಿ ಅದು ಅಮ್ಮ ಅಂತ ಕರೆದಾಗ ಹೋಗಿಲ್ಲ ಅಂದಾಗ, ನಾಳೆ ದಿನ ಅದು ದೊಡ್ಡದಾದಾಗ ಇವತ್ತು ತಂದೆ ತಾಯಿಗೆ ಸಮಯ ಕೊಡ್ತಿಲ್ಲ ಮಕ್ಕಳು. ನನ್ನ ಹತ್ರ ಒಂದು ಕನ್ಸಲ್ಟೇಷನ್ ಬಂದಿತ್ತು. ಅದು ಎಷ್ಟು ನನಗೆ ಬೇಜಾರಾಯಿತು ಅಂದರೆ, ಆ ಮಗುವಿಗೆ ಅವರು ಟೈಮ್ ಕೊಟ್ಟಿರಲಿಲ್ಲ. ಅವರು ಗೌರ್ಮೆಂಟ್ ಎಂಪ್ಲಾಯರ್. ಸೊ ಅವರು ಅತ್ತೆ ಹತ್ರ ಬಿಟ್ಬಿಟ್ಟು ಹೋಗ್ತಾ ಇದ್ರು. ಸೊ ಅದಾದ್ಮೇಲಿಂದ ಇವತ್ತು ಅವನು ದೊಡ್ಡವನಾಗಿದ್ದಾನೆ ಆ ಹುಡುಗ. ಅಮ್ಮ ಅಂತ ಕರಿತಾ ಇಲ್ಲ. ಅಮ್ಮ ಅಂತ ಕರೆದು ಕಾಫಿ ಕೊಡು, ತಿಂಡಿ ಕೊಡು, ಅಮ್ಮ ಅಂತ ಕರಿಬೇಕಾಗತ್ತೆ ಅಂತ ಸ್ವಿಗ್ಗಿಯಿಂದ ಆರ್ಡರ್ ಮಾಡಿಸ್ಕೊತಾ ಇದ್ದಾನಂತೆ. ರೂಮಲ್ಲೇ ಇರ್ತಾನಂತೆ, ಹೊರಗಡೆ ಬರಲ್ಲಂತೆ. ನಾನು ಒಂದೇ ಮಾತೇ ಕೇಳಿದೆ, 0 to 7 ಇಯರ್ಸ್ ಟೈಮ್ ಕೊಟ್ಟಿದ್ರಾ ಅಂದೆ. ಇಲ್ಲ ಮೇಡಮ್, ಗೌರ್ಮೆಂಟ್ ಎಂಪ್ಲಾಯಿ, ಎಲ್ಲಿಂದ ಆಗುತ್ತೆ, ಬೆಳಗ್ಗೆ ಹೋಗ್ತಿದ್ದೆ, ರಾತ್ರಿ ಬರ್ತಿದ್ದೆ ಅವನೇ. ಸೊ ಅಮ್ಮ ಅಂತ ಕರೆದಾಗ ಆ ಮಗುಗೆ ಬೇಕಾಗಿರೋದು ಪ್ರೀತಿ. ಆಮೇಲೆ ನೀವು ಏನೇ ಕೊಡಿ ಸಬ್ಕಾನ್ಷಿಯಸ್ ಮೈಂಡ್ ತಗೊಳ್ಳೋದಿಲ್ಲ. ಅಮ್ಮ ತುಂಬ ಬ್ಯುಸಿ. ಇದಕ್ಕೇನು ಗೊತ್ತಾ, ಮೇಯ್ನಾಗಿ ಹೇಳ್ತೀನಿ. ಈಗ ಒಂದು ಮಗುವಿನ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಅಂದರೆ, ಈಗ ಅಣ್ಣ ತಮ್ಮ ಇರ್ತಾರೆ, ಡ್ರಾಯಿಂಗ್ ಮಾಡ್ಕೊಂಡು ಬರ್ತಾರೆ. ತಾಯಿ ಆದವಳು ಅಣ್ಣನ ಮಾತ್ರ ಹೋಗಲಿ ತಮ್ಮನ ಬಿಟ್ಲು ಅಂದರೆ ಆ ಮಗುಗೆ, ಓ ಅಮ್ಮ ನನ್ನನ್ನು ಇಷ್ಟಪಡ್ತಾ ಇಲ್ಲ, ಅಮ್ಮ ಬರೀ ಅಣ್ಣನ ಹೊಗಳ್ತಾಳೆ ಅಥವಾ ಅಕ್ಕನ ಹೊಗಳ್ತಾಳೆ, ಅದು ಸಬ್ಕಾನ್ಷಿಯಸ್ ಮೈಂಡ್ ತಗೊಳುತ್ತೆ. ಮಗು ತಪ್ಪಲ್ಲ. ಸಬ್ಕಾನ್ಷಿಯಸ್ ಮೈಂಡಿಗೆ ಏನು ಗೊತ್ತಿಲ್ಲ, ಅದೊಂಥರ ಪುಟ್ಟ ಮಗು. ಅದಕ್ಕೆ ಯಾವ್ದು ಸರಿ ಯಾವ್ದು ತಪ್ಪು ಎಲ್ಲಾನು ನಿಜ ಅಂತ ನಂಬೋದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಸೊ ತಾಯಿ ಅವ್ರಿಗೆ ನಾನು ಕೇಳಿದಾಗ ಅವ್ರು ಅದನ್ನೇ ಅಂದರು, ಕಣ್ಣೀರು ಹಾಕೊಂಡು, ಇಲ್ಲ ಮೇಡಮ್ ನಾನು ಕೊಟ್ಟಿಲ್ಲ ಅಂತ. ಸೊ ಮೇಯ್ನಾಗಿ ದಯವಿಟ್ಟು ಎಲ್ಲ ವೀಕ್ಷಕರಿಗೆ ಹೇಳೋದು, ತಾಯಿ ಪ್ರೀತಿ ಒಂದು ಮಗುವನ್ನು ತುಂಬಾ ಅದು ಎತ್ತರ ಸ್ಥಾನಕ್ಕೆ, ಅದು ಫಾರ್ ದ ಲೈಫ್ ಟೈಮ್ಗೆ ನೀವು ಕೊಡೋವಂಥ ಆ 7 ವರ್ಷದ ಪೀರಿಯಡ್ ಆಫ್ ಪ್ರೀತಿ ಏನಿದೆ, ಫಾರ್ ದ ಲೈಫ್ ಟೈಮ್ ಆ ಪ್ರೀತಿನ ಕಾಪಾಡ್ಕೊಂಡು ಅದು ಮತ್ತೊಂದು ಅದರ ಮಕ್ಕಳಿಗೆ ಅಥವಾ ಅವರ ಹೆಂಡತಿಗೆ ಅಥವಾ ಅವ್ರ ಪಾರ್ಟ್ನರ್ಗೆ ಪ್ರೀತಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. 0 to 7 ಇಯರ್ಸ್ನ ಚೈಲ್ಡ್ಹುಡ್ ಟ್ರಾಮಾ ಅಂತ ತಗೊಳ್ತೀವಿ. ಅಲ್ಲಿ ಭಯ ಪಟ್ಟಿದ್ದಿರ್ಬೋದು, ವರಿ ಪಟ್ಟಿದ್ದಿರ್ಬೋದು, ಅಪ್ಪ ತುಂಬ ಬೈತಿರೋದು, ಸ್ಟ್ರಿಕ್ಟ್ ಆಗಿದ್ರೆ ಈ ಮಗುಗೆ ನಾಳೆ ದಿನ ಹಾಗೆ ಫೀಲ್ ಆಗ್ತಿದ್ದಾಗ ಅದೇ ರೀತಿ ಗಂಡನ ಅಟ್ರಾಕ್ಟ್ ಮಾಡುವಂಥ ಚಾನ್ಸಸ್ಸು ಇರುತ್ತೆ. ಕೆಲವೊಂದು ಕಡೆ ನಾನು ನೋಡಿದ್ದೀನಿ, ಕೆಲವೊಂದು ಕಡೆ ಅದೂ ಇಲ್ಲ. ಅಂದರೆ ಯಾವ ರೀತಿ ಇವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವ ರೀತಿ ಥಾಟ್ ಇಟ್ಕೊತಾರೋ ಅದೇ ರೀತಿ ಅಟ್ರಾಕ್ಟ್ ಮಾಡ್ತಾರೆ. ಈಗ ನೋವು ಕೊಡೋರೇ ಜಾಸ್ತಿ ಬರ್ತಾರೆ ಲೈಫಲ್ಲಿ. ಅವರಿಂದ ನಾವು ಕ್ಷಮಿಸ್ಬೇಕಾ, ಕ್ಷಮಿಸ್ಬಾರ್ದಾ ಅನ್ನೋ ಥರದ ಪ್ರಶ್ನೆಗಳು ಎಷ್ಟೊಂದು ಜನದ ಮನಸ್ಸಲ್ಲಿರುತ್ತೆ. ಇದಕ್ಕೇನು ಉತ್ತರ ಅಂತ? ಖಂಡಿತ ನೋವು ಕೊಡೋರು ಬರೋದು, ನನ್ನ ಒಂದು ಇದ್ರಲ್ಲಿ ಹೇಳ್ಬೇಕಂದ್ರೆ, ನೋವು ಕೊಡೋರು ಇರಬೇಕಂತೆ. ಇದ್ದಾಗಲೇ ನಾವು ಬೆಳೆಯೋಕ್ಕಾಗೋದು. ನಾವು ಚಾಲೆಂಜಾಗಿ ಬದುಕಿಗೆ ಚಾಲೆಂಜಾಗಿ ತೊಗೊತೀವಿ. ಈಗ ನಿನ್ನ ಕೈಲಿ ಏನು ಸಾಧ್ಯ ಇಲ್ಲ ಅಂತ ಯಾರಾದರೂ ಕೈ ತೋರಿಸಿದ್ರೆ ಮಾತ್ರ ನಿಮ್ಮಲ್ಲೊಂದು ಸ್ಟ್ರಾಂಗ್ನೆಸ್ ಬರುತ್ತೆ. ನಾನು ಸಾಧಿಸ್ತೀನಪ್ಪ, ಈ ವ್ಯಕ್ತಿ ಹಿಂಗಂತಿದ್ದಾನ, ನಾನು ಮುಂದಿನ ವರ್ಷದಲ್ಲಿ ಹಿಂಗೆ ನಿಂತ್ಕೊತೀನಿ ಅಂತ ಚಾಲೆಂಜ್ ತೊಗೊತೀರ. ಒಂದು. ಎರಡನೇದು, ನೋವು ಕೊಡೋರನ್ನ ಕ್ಷಮಿಸ್ಬೇಕಾ ಅಂದರೆ ಖಂಡಿತ ಕ್ಷಮಿಸ್ಬೇಕು. ಇದೇ ಕೃಷ್ಣ ಅರ್ಜುನನಿಗೆ ಹೇಳಿರೋದು. ಅವ್ರು ಏನೇ ಮಾಡಿರಲಿ ಅವ್ರ ತಪ್ಪನ್ನು ಕ್ಷಮಿಸು, ನನಗೆ ಬಿಟ್ಬಿಡು, ಕರ್ಮ ನಾನು ನೋಡ್ಕೊತೀನಿ, ನೀನು ಯಾಕೆ ಒದ್ದಾಡ್ತೀಯ ಅಂತ ಇದನ್ನ ಭಗವದ್ಗೀತೆಯಲ್ಲಿ ಹೇಳಿರೋದು. ಸೊ ಕ್ಷಮಿಸ್ಬೇಕು ಅಂದ್ರೆ, ಈಗ ಕ್ಷಮಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಈಗ ಆ ವ್ಯಕ್ತಿ ನಳ್ಳಾಡೋದು ನಮ್ಮ ಮನಸ್ಸು ಸಾಧಾರಣ ಬಯಸುತ್ತೆ. ಒಬ್ಬ ವ್ಯಕ್ತಿ ನೋವು ಕೊಟ್ರೆ ಆ ವ್ಯಕ್ತಿ ಇದೇ ರೀತಿ ನೋವು ತಿನ್ಬೇಕು, ನಾನು ಅನ್ಭೋಗ್ಸಿದ ನೋವು ಅವನಿಗೂ ಗೊತ್ತಾಗ್ಬೇಕು ಅನ್ನೋದು ನಮ್ಮ ಮನಸ್ಸು ಸಾಧಾರಣ ಬಯಸುತ್ತೆ. ಸೊ ಇದಕ್ಕೆ ಈ ಜನ್ಮದಲ್ಲಿ ಅವನಿಗಿರಲ್ಲ, ಅವ್ನು ಒಳ್ಳೆ ಕರ್ಮ ಮಾಡಿರ್ತಾನೆ. ಇನ್ನು 10 ಜನ್ಮನೋ 12 ಜನ್ಮ ಬಿಟ್ಕೊಂಡೋ ಇರುತ್ತೆ ಅವ್ನು ಅನ್ಭೋಗ್ಸೋದು. ನೀವು ಮತ್ತೆ ಹುಡ್ತಿರೋ ಸಾಯ್ತೀರಾ. ಯಾಕೆ ಅಂದರೆ ಆತ್ಮದಲ್ಲಿ ಸೋಲ್ ಲೆವೆಲ್ ನಾವೇನಾದರೂ ಆಸೆ ಇಟ್ಕೊಂಡ್ಬಿಟ್ರೆ ನಾವು ಇಲ್ಲೇ ಇರ್ತೀವಿ. ಮತ್ತೆ ಅದಾಗೋವರೆಗೂ ನಾವು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಮತ್ತೆ 10 ಜನ್ಮ ಯಾಕೆ ಬೇಕು? ಅದ್ರ ಬದಲು ನೀವು ಕ್ಷಮಿಸ್ಬಿಟ್ರೆ ನಿಮ್ಮ ಬದುಕು ನಿರಾಳ ಆಗತ್ತೆ, ನಿಮ್ಮ ಮನಸ್ಸು ನಿರಾಳ ಆಗತ್ತೆ. ಪ್ರತಿಯೊಬ್ಬರು ವೀಕ್ಷಕರಿಗೆ ಯಾರ್ಯಾರು ನೋಡ್ತಾ ಇದ್ದಾರೆ, ಒಂದು ಕಣ್ಣು ಮುಚ್ಕೊಂಡು ನಿಮ್ಮ ಲೈಫಲ್ಲಿ ಯಾರ್ಯಾರು ನೋವು ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ಕಣ್ಮುಂದೆ ತಂದ್ಕೊಂಡು, ನಾನು ನಿಮ್ಮನ್ನೆಲ್ಲ ಕ್ಷಮಿಸಿದ್ದೀನಿ, ನಿಮ್ಮ ಪಾಡಿಗೆ ನೀವಿರಿ, ಇನ್ನು ಯೂನಿವರ್ಸ್ ನೋಡ್ಕೊಳ್ಳಿ ಅಂದ್ಬಿಟ್ಟು ಮನಸ್ಫೂರ್ತಿಯಾಗಿ ಕ್ಷಮಿಸಿ ನೋಡಿ. ಇಮಿಡಿಯೇಟ್ ರಿಲ್ಯಾಕ್ಸ್ ಆಗುತ್ತೆ. ಇಮಿಡಿಯೇಟ್ ನಿಮ್ಮ ಬಾಡಿಯಲ್ಲಿ ತುಂಬ ಫ್ರೀ ಆಗುತ್ತೆ. ಸೊ ಕ್ಷಮಿಸೋದ್ರಿಂದ ಅವರ ಕರ್ಮವನ್ನು ಇವರು ಕಟ್ಕೊಳ್ಳಲ್ಲ, ಆ ಕರ್ಮನೇ ರಿಲೀಸ್ ಆಗ್ಬಿಡುತ್ತೆ. ಇಲ್ಲಾಂದರೆ ಮತ್ತೆ ಜನ್ಮಾಂತರಕ್ಕೂ ಅವ್ರ ಜೊತೆ ಮತ್ತೆ ಕನೆಕ್ಷನು, ಮತ್ತೆ ರೀಬರ್ತು ಇದೆಲ್ಲ ಸಾಧ್ಯ ಆಗುತ್ತೆ. ಸೊ ಕ್ಷಮಿಸೋದು ಅತಿ ದೊಡ್ಡ ಗುಣ. ಅದಕ್ಕೆ ಹೇಳೋದು, ಕ್ಷಮೆ ಅನ್ನೋದು ನಮ್ಮ ಭೂತಾಯಿಯಿಂದ ನಾವು ಕಲ್ತ್ಕೋಬೇಕು. ಆಕೆಗೆ ನಾವು ಎಷ್ಟೆಲ್ಲ ಮಾಡ್ತೀವಿ, ಆದರೂ ಕ್ಷಮಾದರತೆ. ನಾವು ಸಣ್ಣ ಪುಟ್ಟ ವಿಚಾರವನ್ನೇ ದ್ವೇಷ, ಹಾಗೆ ಇವತ್ತು 10 ವರ್ಷ 12 ವರ್ಷ ಸಂಬಂಧಗಳನ್ನ ಬಿಟ್ಕೊತಾರೆ, ಒಂದು ಸಣ್ಣ ಏನೋ ಒಂದು. ಬಟ್ ಕ್ಷಮಿಸ್ಬೇಕು. ಕ್ಷಮಿಸೋದ್ರಲ್ಲಿ ಬಹಳ ನಿರಾಳತೆ ಇದೆ. ಈಗ ಭೂಮಿ ತಾಯಿ ಬಗ್ಗೆ ಮಾತಾಡ್ತಾ, ಭೂಮಿ ತಾಯಿಯ ಟೆಕ್ನಿಕ್ ಒಂದಿದೆ ಅಂತ ತಾವು ಹೇಳ್ತಿದ್ರಿ, ಏನದು ಅಂತ?
ಸೊ ಭೂಮಿ ತಾಯಿ ನಮಗೆ ಮೇನ್ ಆಗಿ ತಾಯಿ ಪ್ರೀತಿ ಅಂದ್ರೆ ನಾವು ಡಿವೈನ್ ಲವ್ ಅಂತ ಹೇಳ್ತೀವಿ. ಹ್ಮ್. ಇವತ್ತು ಡಿವೈನ್ ಲವ್ ಯಾರು ಕೊಡ್ತಾರೆ ಅಂದ್ರೆ ತಾಯಿಯಿಂದ ನಾವು ಕಲ್ತ್ಕೊಂತೀವಿ. ಮೇನ್ ಆಗಿ ಒಂದು ಮಗು ಭೂಮಿಗೆ ಬರುವಾಗ ತಾಯಿಯನ್ನ ಫಸ್ಟ್ ನೋಡುತ್ತೆ. ತಾಯಿ ಹೊಡೆಯೋದು ಬಡಿಯೋದೇ ಮಾಡ್ತಿದ್ರೆ ಇದೇ ಪ್ರೀತಿ ಅನ್ಕೊಳುತ್ತೆ. ಅದಕ್ಕೆ ಗೊತ್ತಿಲ್ಲ. ಸೊ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ತಾಯಿ ಪ್ರೀತಿ ಕೂಡ ಲಿಮಿಟ್ ಟು ಬೌಂಡ್ರಿ ಆಗೋಗಿದೆ. ನೀ 10ನೇ ಕ್ಲಾಸ್ ಪಾಸ್ ಆಗ್ತೀಯಾ, ಪಾಸ್ ಆದ್ರೆ ಮಾತ್ರ ನೀನ್ ನನ್ ಮಗ, ನೀನ್ ಇಷ್ಟು ದುಡಿತೀಯಾ, ನೀನ್ ಇದ್ ಮಾಡಿದ್ರೆ ಮಾತ್ರ ನನ್ ಮಗ ಅಂತ ಬೌಂಡ್ರಿ ಇಟ್ಬಿಟ್ಟಿದ್ದಾಳೆ. ಬಟ್ ಎಲ್ಲವನ್ನು ಮೀರಿರೋದೇನಿದೆ, ನೀನ್ ಏನೇ ಮಾಡು, ನೀನ್ ನನ್ ಮಗ ಅಂತ ಅಪ್ಕೊಳ್ಳೋದೇನಿದೆ, ದಟ್ ಈಸ್ ಡಿವೈನ್ ಲವ್. ಸೊ ನಾವು ಉಗುಳ್ತೀವಿ, ಎಲ್ಲವನ್ನ ಮಾಡ್ತೀವಿ, ಮಲಮೂತ್ರ ವಿಸರ್ಜನೆಗಳನ್ನ ಮಾಡ್ತೀವಿ, ಓಡಾಡ್ತೀವಿ. ಅದೇ ಆಕೆಗೆ ಒಂದು ಕ್ಷಮಾಪಣೆ ಕೇಳಲ್ಲ, ಆದ್ರೂ ಕ್ಷಮಿಸಿದಾಳೆ, ಕ್ಷಮಾದರತೆ ಅವಳು. ಸೊ ಬೆಳಗ್ಗೆ ಎದ್ದ ತಕ್ಷಣ ಪಾದ ಊರೋಕ್ಕಿಂತ ಮುಂಚೆ ಭೂತಾಯಿ ನಿನ್ನ ಮೂಲಕ ಇವತ್ತಿನ ದಿನ ಹೆಜ್ಜೆ ಇಡ್ತಾ ಇದ್ದೀನಿ, ನಾನು ಇಡುವಂಥ ಪ್ರತಿ ಹೆಜ್ಜೆಯಲ್ಲೂ ಜಯ ತಂದ್ಕೊಡು ಅಂದ್ಬಿಟ್ಟು ಈ ರೀತಿ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ ನೀವು ಮಾಡಿಬಿಟ್ಟು ಸಮುದ್ರ ವಸನೆ ದೇವಿ, ಪರ್ವತಸ್ಥನ ಮೆಂಡಿತೆ, ವಿಷ್ಣುಪತ್ನಿ ನಮಸ್ತಭ್ಯಂ, ಪಾದಸ್ಪರ್ಶಂ ಕ್ಷಮಸ್ವಮೆ ಅಂದ್ಬಿಟ್ಟು ಆಮೇಲಿಂದ ಐ ಆಮ್ ಸಾರಿ ಭೂತಾಯಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನಾನು ಇಡುವಂಥ ಪ್ರತಿ ಹೆಜ್ಜೆ ಜಯ ತಂದ್ಕೊಡು. ಯಾಕೆಂದ್ರೆ ಹೆಜ್ಜೆ ಇಟ್ಟೆ ನಮ್ಮ ಮುಂದಿನ ಬದುಕು, ಇವತ್ತಿನ ಇಡೀ ದಿನ ನಡಿತೀವಿ. ಸೊ ಹೆಜ್ಜೆ ಇಡುವಾಗ ಇದೊಂದು ಮಾತನ್ನ ಹೇಳಿ ಮಾಡ್ಲಿ, ಖಂಡಿತ ಇಡುವಂಥ ಪ್ರತಿ ಹೆಜ್ಜೆ 100% ಸಕ್ಸಸ್ ಸಿಗತ್ತೆ. ಪಂಚಭೂತಗಳು ಅಂದ್ರೆ ಏನು ಅಂತ? ಪಂಚಭೂತಗಳು ಅಂದ್ರೆ ನಾವು ಬರುವಾಗ್ಲೂ ಪಂಚಭೂತದ ಜೊತೆನೆ ಬರ್ತೀವಿ, ಹೋಗುವಾಗ್ಲೂ ಪಂಚಭೂತದಲ್ಲೇ ಲೀನ ಆಗಿ ಹೋಗ್ತೀವಿ. ಬಟ್ ಮಧ್ಯದಲ್ಲಿ ಪಂಚಭೂತದ ಜೊತೆ ಮನುಷ್ಯನಿಗೆ ಕನೆಕ್ಷನ್ ಇಲ್ಲ. ಪಂಚಭೂತ ಅಂದ್ರೆ ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ. ಇದರ ಜೊತೆ ಒಂದು ಒಳ್ಳೆ ಕನೆಕ್ಷನ್ ಇಟ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ಆಸೆಗಳು, ಎಲ್ಲ ಏನೇನು ಇವತ್ತು ಕಷ್ಟಗಳಿದೆ ಅದೆಲ್ಲವೂ ದೂರ ಆಗತ್ತೆ. ನನ್ನ ಕರ್ಮ ಹೀಲಿಂಗ್ ಅಲ್ಲಿ ಮರವನ್ನ ಒಂದು ತಪ್ಕೊಂಡು ಇದ್ ಮಾಡೋದಿರ್ಬೋದು, ವನದೇವತೆಗಳ ಜೊತೆ ಮಾತಾಡೋದಿರ್ಬೋದು, ನೇಚರ್ ಜೊತೆ ಮಾತಾಡೋದಿರ್ಬೋದು, ಇದೆಲ್ಲ ಟೆಕ್ನಿಕ್ಸ್ ನ ಮಾಡ್ತೀನಿ. ಸೊ ಪಂಚಭೂತಕ್ಕೆ ಕನೆಕ್ಟ್ ಆಗಿರ್ತಾರೆ. ಸೊ ಮೇನ್ ಆಗಿ ಹೇಳೋದು ಅಂದ್ರೆ 5 ಬೆಳಗ್ಗೆ ಎದ್ದ ತಕ್ಷಣ ಭೂತಾಯಿಗೆ ಕ್ಷಮಾಪಣೆ, ಥ್ಯಾಂಕ್ ಯು ಹೇಳಿ, ಸೂರ್ಯನನ್ನ ನೋಡಿ ಥ್ಯಾಂಕ್ ಯು ಹೇಳಿ. ಯಾಕೆಂದ್ರೆ ಕಣ್ಣಿಗೆ ಕಾಣುವಂತ ತಂದೆ ಅಂತಾನೆ ಹೇಳ್ಬೋದು. ನಮ್ಮ ಆಸ್ಟ್ರಾಲಜಿಯಲ್ಲಿ ತಾಯಿಗೆ ಮೂನ್, ಚಂದ್ರ, ಮತ್ತೆ ತಂದೆಗೆ ಸೂರ್ಯನ ಕೊಟ್ಟಿದ್ವಿ. ಸೂರ್ಯನೇ ನಮಗೆ ಬೆಳಕು ಕೊಟ್ಟಿಲ್ಲ ಅಂದ್ರೆ ಅಂಧಕಾರದಲ್ಲಿ ಇರ್ತಿದ್ವಿ. ಸೊ ಅವನಿಗೆ ಥ್ಯಾಂಕ್ಸ್ ಹೇಳಿ, ಯಾಕೆಂದ್ರೆ ನಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ ಸೂರ್ಯನ ಮೂಲಕನೇ ನಡೆಯೋದು. ಹಾಗೂ ಅರ್ತ್ ಎಲಿಮೆಂಟ್ ಪೃಥ್ವಿಗೆ ನೀವು ಒಂಚೂರು ಮಣ್ಣನ್ನ ತಗೊಂಡು ಐ ಆಮ್ ಸಾರಿ ಡಿಯರ್ ಎಲಿಮೆಂಟ್, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಅರ್ತ್ ಎಲಿಮೆಂಟ್ಗೆ ನೀವು ಮುಖ ತೊಳೆಯುವಾಗ ನೀರಿಗೆ ಥ್ಯಾಂಕ್ಸ್ ಹೇಳಿ ಮುಖ ತೊಳ್ಕೊಳ್ಳಿ. ಆ್ಯಂಡ್ ದೀಪವನ್ನು ನೋಡ್ತಾ ಥ್ಯಾಂಕ್ ಯುನ ಹೇಳಿ, ಫೈರ್ ಎನರ್ಜಿ ಆಕ್ಟಿವೇಟ್ ಆಗುತ್ತೆ. ಸೊ ಈ 5 ತತ್ವಗಳಿಗೆ ನೀವು ಕನೆಕ್ಟ್ ಆದಷ್ಟು ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ನ ನೋಡ್ತೀರಿ. ಈಗ ಸುಮಾರು ಜನ ಅವ್ರ ಲೈಫಲ್ಲಿ ಆಗುವಂಥ ವಿಚಾರಗಳಿಗೆ ಅಪ್ಪ ಅಮ್ಮನ್ನ ಬ್ಲೇಮ್ ಮಾಡ್ತಾರೆ. ಅಂದ್ರೆ ನಿನ್ ಹೊಟ್ಟೆಲ್ ಹುಟ್ಟಬಾರ್ದಿತ್ತು, ನಿನ್ ಹೊಟ್ಟೆಲ್ ಯಾಕೆ ಹುಟ್ಟಿದೆ, ನೋಡು ನನಗೆ ಅದಕ್ಕೆ ಈ ಥರ ಅನುಭವಿಸ್ತಾ ಇದ್ದೀನಿ, ಈ ಥರ ಮಾತುಗಳನ್ನ ಈಗಿನ ಕಾಲದಲ್ಲಿ ಮಕ್ಕಳು ಸುಮಾರು ಸಲ ಆಡ್ತಾರೆ. ಆದ್ರೆ ನಾನು ಕೇಳಿರೋ ಪ್ರಕಾರ ಆ ಸೋಲ್ ಚೂಸ್ ಮಾಡ್ಕೊಂಡು ಬರುತ್ತೆ ಅಪ್ಪ ಅಮ್ಮನ ಅಂತ ಹೇಳ್ತಾರೆ. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ನಮ್ಮ ಸುತ್ತ ಇರೋರನ್ನ ನಾವು ಚೂಸ್ ಮಾಡಿದೀವಿ. ಅತ್ತೆ ಮಾವ ಇರ್ಬೋದು, ಗಂಡ ಇರ್ಬೋದು, ವಾಟ್ ಎವರ್, ಕರ್ಮದ ಆಧಾರಿತ ನಾವು ಚೂಸ್ ಮಾಡಿರೋದು. ಸೊ ತಂದೆ ತಾಯಿ ಹೊಟ್ಟೆಯಲ್ಲಿ ನಾವು ಇಂಥ ಮನೇಲೆ ಹುಡ್ಬೇಕು ಅಂತ ನಾವು ಆಲ್ರೆಡಿ ಕೇಳ್ಬಿಟ್ಟಿರ್ತೀವಿ. ನಮ್ಮ ಕರ್ಮಕ್ಕೆ ರಿಲೇಟೆಡ್ ಆಗಿ ಇಂಥವ್ರ ಮನೆಗೆ ಹೋಗ್ಬೇಕು ಸೋಲ್ ಚೂಸ್ ಮಾಡಿರುತ್ತೆ. ಆಕ್ಚುಲಿ ನೀವು ಕೇಳಿದ್ ತುಂಬಾ ಒಳ್ಳೆ ಪ್ರಶ್ನೆ. ಇವತ್ತಿನ ಜನರೇಷನ್ ಅಲ್ಲಿ ನಾವು ಅದೇ ತಪ್ಪನ್ನೇ ಮಾಡಿದೀವಿ ಎಷ್ಟೋ ಸಾರಿ. ಯಾಕೆ ಹುಟ್ಟಿಸ್ಕೊಂಡೆ, ನನ್ನನ್ನು ಯಾಕೆ ಇದು ಮಾಡಿದೆ ಅಂತ. ಬಟ್ ತಂದೆ ತಾಯಿ ಹುಟ್ಟಿಸ್ಕೊಳ್ಳೋದೆಲ್ಲ ನಾವು ಚೂಸ್ ಮಾಡಿರ್ತೀವಿ, ಸೋಲು ನಾವು ಚೂಸ್ ಮಾಡಿರ್ತೀವಿ. ಸೊ ಅದರಿಂದ ಈ ರೀತಿ ಇದಾಗುತ್ತೆ, ಕರ್ಮದ ಆಧಾರಿತ ಅಂತಾನೆ ತಗೊಳ್ಬೋದು. ಅದಕ್ಕೆ ನಾನು ಹೇಳ್ದೆ, ಗರ್ಭಿಣಿಯರು ಪ್ರೆಗ್ನೆನ್ಸಿ ತುಂಬಾ ಖುಷಿಯಾಗಿರ್ಬೇಕು, ಆ ಮಗು ಜೊತೆ ಒಳ್ಳೆ ಕನೆಕ್ಟ್ ಇಟ್ಕೋಬೇಕು ಅಂತ. ಇದು ತುಂಬಾ ನನ್ನ ಒಂದು ಕ್ಲಾಸಲ್ಲಿ ಮಾಡಿಸ್ತೀನಿ ನಾನಿದು. ಏನಂದ್ರೆ ಆ ಮಗು ಬರುವಾಗ ಅದಕ್ಕೆ ಖುಷಿಯ ವಾತಾವರಣ ಕೊಟ್ರೆ ಅದು ಡಾಕ್ಟ್ರು ಉಳಿಯಲ್ಲ ಅಂದಿರೋ ಕೇಸು ಉಳಿದಿದೆ. ಅಂದ್ರೆ ಮಗುಗೆ ಡಿಸೈಡ್ ಇರಬೇಕು, ನಾನು ಬಂದೇ ಬರ್ತೀನಿ, ನಾನು ಈ ಅಮ್ಮನ ನೋಡ್ತೀನಿ ಅನ್ನೋದು ಒಳಗಡೆನೆ ಅದು ಫೀಲ್ ಪಡ್ತು ಅಂದ್ರೆ ದೇವ್ರು ಹೆಂಗೋ ಒಂದು ತಾಯಿ ಮಗುನ ಒಂದು ಮಾಡೇ ಮಾಡ್ತಾನೆ. ಬಟ್ ಹೊಟ್ಟೆಲಿದ್ದಾಗ್ಲೇನೆ ಭಯ ಪಟ್ಕೊಂಡ್ರೆ ಗರ್ಭಿಣಿ ಆದವಳು, ಅಯ್ಯೋ ಯಾಕಾದ್ರೂ ಬಂತೋ, ಈಗ ಅಂತೂ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇದೆ. ಸೊ ಆ ರೀತಿ ಮಾಡಿದಾಗ ಆ ಸೋಲ್ ವಾಪಸ್ ಹೋಗ್ಬಿಡುತ್ತಂತೆ. ನಾನು ಇವ್ರ ಮನೆಗೆ ಹೋಗೋದಿಲ್ಲ, ಈಗಲೇ ಇಷ್ಟು ಭಯ ಕೊಡ್ತಿದ್ದಾರೆ, ಮುಂದೇನು ಮಾಡ್ತಾರೋ, ನಂಗೆ ಬೇರೆ ಸೋಲ್ ಚೂಸ್ ಮಾಡ್ತೀನಿ, ಅವ್ರ ಮನೆಗೆ ಕಳಿಸು ಅಂತ. ಸೊ ಹಾಗಾಗಿ ಅದು ಅಬಾರ್ಷನ್ ಆಗೋ ಚಾನ್ಸಸ್ ಇದೆ. ಇದರ ಜೊತೆ ಹೋದ ಜನ್ಮದಲ್ಲಿ ಮಕ್ಕಳನ್ನ ಕೊಂದಿದ್ರೆ, ಮಕ್ಕಳಿಗೆ ಏನಾದರೂ
ಅಂದರೆ ಮಗು ಹುಟ್ಟೋಕ್ಕಿಂತ ಮುಂಚೆ ಅವರೇನೇ ಇದು ಮಾಡ್ಕೊಂಡಿದ್ರೆ ಅಥವಾ ಮಕ್ಕಳನ್ನ ಹೇಗೋ ಒಂದು ಬೆಳೆಸಿದ್ರೆ ಹೊಡೆದು ಬಡ್ದು ಆ ರೀತಿ ಎಲ್ಲ ಮಾಡಿದರೆ ಪಾಸ್ಟ್ ಲೈಫಲ್ಲಿ ಈ ಜನ್ಮದಲ್ಲಿ ಮಕ್ಕಳಾಗಲಿಲ್ದಿರೋದಕ್ಕೂ ಕಾರಣ ಇದೆ. ಅಥವಾ ಮಗು ಹುಟ್ಟುತ್ತೆ, ಅಬಾರ್ಷನ್ ಆಗುತ್ತೆ, ಈ ರೀತಿ ಸಮಸ್ಯೆ. ಯಾಕೆಂದರೆ ಪಾಠ ಕಲಿಬೇಕಲ್ಲ. ಹೋದ ಜನ್ಮದಲ್ಲಿ ನೀನೇನು ಮಾಡಿದ್ಯೋ ಇದು ಕರ್ಮಭೂಮಿ. ನೀನು ಹೋದ ಜನ್ಮದಲ್ಲಿ ಏನು ಕೊಟ್ಟಿದ್ಯೋ ಈ ಜನ್ಮದಲ್ಲಿ ಅನುಭವಿಸ್ಲೇಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ನೀವು ಇದ್ರ ಬಗ್ಗೆ ಅಂದರೆ ಈಗ ಕಳ್ಳತನ ಮಾಡಿರ್ತಾನೆ, ಕಳ್ಳ ಜೈಲಿಗೆ ಹೋಗ್ತಾನೆ. ಸೊ ಅಲ್ಲಿ ಜೈಲಿಗೆ ಹೋದ್ಮೇಲಿಂದ ಅವನಿಗೆ ಚೆನ್ನಾಗಿ ಹೊಡಿತಾರೆ, ಬಿಡ್ತಾರೆ. ಯಾಕೆ? ನೀನು ತಪ್ಪು ಮಾಡಿದ್ಯೋ ಒಪ್ಕೋ ಅಂತ. ಸೊ ಮೇಲೇನು ನಡೀತಿದ್ಯೋ ಅದನ್ನೇ ಇಲ್ಲಿ ನಾವು ಅಳವಡಿಸ್ಕೊಂಡಿದೀವಿ. ಇದೆಲ್ಲ ಹೊಸದೇನಲ್ಲ. ಭಗವಂತ ನಡೆಸ್ತಿರೋದನ್ನು ನಾವು ಇಲ್ಲಿ ಕಾಪಿ ಮಾಡಿದೀವಿ ಅಷ್ಟೇ. ಸೊ ಎಲ್ಲಿ ಕ್ಷಮಾಪಣೆ ಕೇಳ್ತಾನೆ ಆ ಕಳ್ಳ, ಏನೋ ಒಂದು ದೊಡ್ಡ ತಪ್ಪು ಮಾಡಿರ್ಬೋದು, ಬಟ್ ಅವ್ನು ಪಶ್ಚಾತ್ತಾಪ ಪಟ್ಟು ಇಲ್ಲ ನಾನು ಇನ್ನೆಂದೂ ಮಾಡಲ್ಲ, ನಾನು ಹೊಸ ಜೀವನ ನಡೆಸ್ತೀನಿ ನನ್ನ ಹೆಂಡತಿ ಮಕ್ಕಳ ಜೊತೆ, ನಾನು ಕುಡಿಯಲ್ಲ ಅಥವಾ ನಾನು ನೋವು ಕೊಡಲ್ಲ ಅಂತ ಅಂದರೆ ಅವನಿಗೆ ಬೇಗ ನಿರಪರಾಧಿ ಅಂತ ಬಿಡ್ತಾರೆ. ಗಲ್ಲು ಶಿಕ್ಷೆ ಇರಲ್ಲ ಅಥವಾ ಇನ್ನೇನೋ ಶಿಕ್ಷೆ ಇರಲ್ಲ. ಸೊ ಹಾಗೆ ನಮ್ಮ ಒಂದು ಸೋಲ್ ಬಂದಿರೋದೇ ಪಾಠ ಕಲೀಲಿಕ್ಕೆ. ನೀವು ಆಗಲೇ ಕೇಳಿದ್ರಿ, ಕರ್ಮ ಹೀಲ್ ಆಗತ್ತೆ. ಖಂಡಿತ ನಮ್ಮ ತಪ್ಪು ನಾವು ಒಪ್ಕೊಂಡ್ರೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ತಗೊಂಡ್ರೆ, ನಮ್ಮ ಪಾಠ ಏನೇನಿದೆ ನಾವು ಕಲ್ತ್ಕೊಂಡು ಹೋದ್ರೆ 100% ಕರ್ಮ ಕ್ಲೀನ್ ಆಗುತ್ತೆ. ಸೊ ದುಡ್ಡಿನ ಸಮಸ್ಯೆ ಆಗಲಿ, ರಿಲೇಶನ್ಶಿಪ್ ಆಗಲಿ ಅಥವಾ ಆರೋಗ್ಯ ಸಮಸ್ಯೆ ಆಗಲಿ, ಕರ್ಮ ಕ್ಲೆನ್ಸಿಂಗ್ ಹೌದು, ಇಲ್ಲ. ಜಾಬ್ ಇರ್ಬೋದು, ಪ್ರತಿಯೊಂದು ಕರ್ಮದ ಆಧಾರಿತ. ಅದು ಕೋರ್ಟ್ ಕೇಸ್ ಇರ್ಬೋದು, ಶತ್ರು ಬರ್ತಿರ್ಬೋದು. ಹೋದ ಜನ್ಮದಲ್ಲಿ ನೀವೇನ್ ಕೊಟ್ಟಿದ್ದೀರೋ ಈ ಜನ್ಮದಲ್ಲಿ ಎಲ್ಲರೂ ಆಗಿ ನಮ್ಮ ಲೈಫಲ್ಲಿ ಬರ್ತದೆ. ನೀವು ಹೋ ಓಪನ್ ಅಂತ ಒಂದು ಟೆಕ್ನಿಕ್ ಇದೆ, ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಿ. ಆ ವರ್ಡ್ ಕೇಳಿದ್ರೆ ಸ್ವಲ್ಪ ಹೊಸದಾಗಿದೆ, ಏನಿದು ಅಂತ. ಹೋ ಓ ಒಪ್ಪೋನೊಪ್ಪೋನೋ ಅಂತ ನಾನು ಆಗಲೇ ಹೇಳಿದೆ. ಅಂದರೆ ಈಗ ನಾವೇನು ತಪ್ಪು ಮಾಡಿರ್ತೀವಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಅದನ್ನು ಸರಿ ಮಾಡ್ಕೊಳ್ಳೋದು. ಸೊ ನಾವು ಹೋ ಓ ಒಪ್ಪೋನೊಪ್ಪೋನೋ 2 ಸಾರಿ ರಿಪೀಟ್ ಆಗಿದೆ. ಒಪ್ಪೋನೋ ಅಂತ. ಒಪ್ಪೋನೋ ಅಂದರೆ ನಾನು ಮಾಡಿರೋ ಮಿಸ್ಟೇಕ್ಸ್ನು ನಾನು ರಿಲೀಸ್ ಮಾಡ್ಕೊತೀನಿ. ಜೊತೆಗೆ ಎದುರುಗಡೆ ವ್ಯಕ್ತಿದು ವಿ ಆರ್ ಆಲ್ ಇನ್ ಒನ್ ಎನರ್ಜಿ. ಈಗ ನಾನು ನಿಮ್ಮ ಬಗ್ಗೆ ನಾನು ನೆಗೆಟಿವ್ ಅಂದ್ಕೊಂಡೆ ಅಂದರೆ ನೀವು ನನ್ನ ಬಗ್ಗೆ ನೆಗೆಟಿವ್ ಅಂದ್ಕೊಳ್ತೀರ. ನಾನು ಪಾಸಿಟಿವ್ ಅಂದ್ಕೊಂಡ್ರೆ ನೀವು ಪಾಸಿಟಿವ್ ಅಂದ್ಕೊತೀರ. ಸೊ ಹಾಗೆ ವಿ ಆರ್ ಆಲ್ ಇನ್ ಒನ್ ಎನರ್ಜಿ. ನನ್ನಲ್ಲಿ ಏನಿದೆಯೋ ಅದೇ ಇದು ಗಾಯ ನಿಮ್ಮಲ್ಲೂ ಇರುತ್ತೆ. ಸೊ ನನ್ನನ್ನು ನಾನು ಹೀಲ್ ಮಾಡ್ಕೊಳ್ಳೋದಲ್ಲದೆ ನಿಮ್ಮನ್ನು ನಾನು ಹೀಲ್ ಮಾಡ್ತೀನಿ ಅನ್ನೋದೇ ಒಪ್ಪೋನೋ ಅಂತ. ಅಂದರೆ ನಾನು ಮಾಡಿರೋ ಮಿಸ್ಟೇಕ್ಸ್ನ ಪರ್ಫೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಎಲ್ಲಿಂದ ಬಂತು ಈ ಟೆಕ್ನಿಕ್ ಅಂತ? ಸೊ ಡಾಕ್ಟರ್ ಹ್ಯೂಲೆನ್ ಅಂತ ಇವರು ಕಂಡುಹಿಡಿದಿತ್ತು ಈ ಒಂದು ಟೆಕ್ನಿಕ್ಕು. ಅವರು ಡಾಕ್ಟರ್ ಆಗಿದ್ರು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಕೇವಲ 4 ಫ್ರೇಸು, ಬಟ್ ಚಮತ್ಕಾರ ಮಾತ್ರ ಮಿರಾಕಲಸ್ ಥಿಂಗ್ಸ್. ನಾನು ಕರ್ಮ ಹೀಲಿಂಗಲ್ಲಿ ಈ ಒಂದು ಟೆಕ್ನಿಕ್ನು ಕೂಡ ನಾನು ಆ್ಯಡ್ ಆನ್ ಮಾಡಿದ್ದೀನಿ. ನನ್ನ ಕರ್ಮ ಹೀಲಿಂಗು ಡಿಫ್ರೆಂಟ್ ಆಗಿದೆ. 7 ಚಕ್ರ ಮತ್ತು ಇದು 0 to 7 ಇಯರ್ಸು, ಚೈಲ್ಡ್ಹುಡ್ ಟ್ರಾಮಾ ಎಲ್ಲವೂ ಸೇರಿದೆ ಇದರಲ್ಲಿ. ಸೊ ಒಪ್ಪನೊಪ್ಪನೋ ಬಂದಿರೋದು ಡಾಕ್ಟರ್ ಹ್ಯೂಲೆನ್ ಅವರು ಡಾಕ್ಟರ್ ಆಗಿದ್ರು ಅಮೇರಿಕಾದಲ್ಲಿ. ಸೊ ಅವ್ರಿಗೆ ಕ್ರಿಮಿನಾಲಿಟಿ ಒಂದು ಹಾಸ್ಪಿಟಲೈಸೇಷನ್ ಇಂದ ಕಾಲ್ ಬಂತು. ಅಲ್ಲಿ ಇರುವಂತ ಏನು ಇದ್ದಾರೆ ಅವರು ತುಂಬಾ ಕ್ರಿಮಿನಾಲಿಟಿ ಇತ್ತು. ಅಂದ್ರೆ ಯಾವುದೇ ಡಾಕ್ಟ್ರು ಬಂದು ಚೂರಿ ಹಾಕಿ ಚುಚ್ಚೋದು, ಅವ್ರದ್ದು ಯಾವುದಕ್ಕೂ ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಸೊ ಇವ್ರಿಗೆ ಅವರು ಕಾಲ್ ಮಾಡಿದಾಗ ನಾನು ಬರ್ತೀನಿ, ಬಟ್ ಯಾವ ಪೇಷಂಟ್ಸ್ನು ನಾನು ಟಚ್ ಮಾಡಲ್ಲ, ನನಗೊಂದು ರೂಮ್ ಬಿಟ್ಕೊಟ್ಬಿಡಿ, ಅವರ ಫೈಲ್ಸ್ನ ಇಡ್ರಿ, ನಾನು ಪ್ರತಿದಿನ ಬಂದು ಹೋಗ್ತೀನಿ ಅಂತ. ಇವ್ರಿಗೆಲ್ಲ ಆಶ್ಚರ್ಯ, ಪೇಷಂಟ್ಸ್ನ ಮುಟ್ಟಲ್ಲ ಅಂತಾರೆ, ಶಾಕ್ ಟ್ರೀಟ್ಮೆಂಟ್ ಇಲ್ಲ, ಹೆಂಗೆ ಮಾಡ್ತಾರೆ ಅಂತ. ಅವ್ರಿಗೊಂದು ಕ್ಯಾಬಿನ್ ಬಿಟ್ಕೊಟ್ರು, ಫೈಲ್ಸ್ನ ಇಟ್ಟಿದ್ರು, ಪ್ರತಿಯೊಂದು ಫೈಲ್ನ ತಗೊಳ್ಳೋದು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಅದು ಅಡ್ವಾನ್ಸ್ ಲೆವೆಲ್ ಇದೆ. ಸೊ ಆ ವ್ಯಕ್ತಿದು ಏನೇನು ಕರ್ಮ ಇದೆ ಅದನ್ನು ಈ ವ್ಯಕ್ತಿ ಆ ಕರ್ಮವನ್ನು ಇವರು 100% ರೆಸ್ಪಾನ್ಸಿಬಿಲಿಟಿ ತಗೊಂಡು, ನಾನು ಆಗಲೇ ಹೇಳಿದೆ ಒಪ್ಪನೊಪ್ಪನೋ ನಿಮ್ಮ ಮಿಸ್ಟೇಕ್ಸ್ನ ಪರ್ಫೆಕ್ಟ್, ನಿಮ್ಮ ಗಾಯನ ನನ್ನಲ್ಲೂ ಗಾಯ ಇದೆ, ನಾನು ಕ್ಲೀನ್ ಮಾಡ್ತೀನಿ ಅಂತ. ಸೊ ಹಾಗೆ ಅವರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಪ್ರತಿದಿನ ಒಂದೊಂದು ಫೈಲ್ನ ಅವರು ಹೀಲ್ ಮಾಡ್ತಾ ಹೋದ್ರು. 45 ದಿನಕ್ಕೆ ಅಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಅವರೆಲ್ಲರೂ ಡಿಸ್ಚಾರ್ಜ್ ಆದರು. ಆಟೋಮೆಟಿಕಲಿ ಮಿರಾಕಲ್ ಆಯಿತು. ಅಲ್ಲಿಂದ ಈ ಒಂದು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನೀವು ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಇದನ್ನೇ ಹೇಳಿದ್ದು, ಪ್ರತಿಯೊಂದಕ್ಕೂ ಕ್ಷಮಾಪಣೆ ಕೇಳು, ಪ್ರತಿಯೊಂದರಲ್ಲೂ ಪ್ರೀತಿನ ನೋಡು, ಕಾರುಣ್ಯ ಭಾವ ಒಂದು, ಪ್ರತಿಯೊಂದು ಪ್ರೀತಿಯಲ್ಲಿ ಇರುವಂಥ ಶಕ್ತಿ ಎಂಥ ಒಂದು ಇದನ್ನು ಕೂಡ ಕರಗಿಸ್ಬಿಡೋದು. ಪ್ರೀತಿಯಲ್ಲಿ ಒಂದು ಮ್ಯಾಜಿಕ್ ಇದೆ. ಇನ್ನು ತಪ್ಪೇ ಮಾಡಿಲ್ಲ ಅಂದ್ರೂ ಕ್ಷಮಾಪಣೆ ಕೇಳು ಅಂಡ್ ಸರೆಂಡರ್ ಆಗು, ಐ ಲವ್ ಯು. ಸೊ ಈ 4 ಫ್ರೇಸಿಂದ ಎಲ್ಲವೂ ಚಮತ್ಕಾರ ಆಗಿದೆ. ನಮ್ಮ ಬ್ರೈನ್ ಹೇಗೆ ವರ್ಕ್ ಆಗುತ್ತೆ, ನಮ್ಮ ದೇಹದಲ್ಲಿರುವಂಥ ಒಂದೊಂದು ಚಕ್ರ ನಮ್ಮ ಫೀಲಿಂಗ್ ಅಥವಾ ಎಮೋಷನ್ಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಇದು ಹೇಗೆ ಅಂತ ನಾನು ಡ್ರಾಯಿಂಗ್ ಮೂಲಕ ತೋರಿಸ್ಲಾ? ಶೋರ್. ಸೊ ಮೊದಲನೇದಾಗಿ ಬ್ರೈನ್ ಹೇಗೆ ವರ್ಕ್ ಆಗುತ್ತೆ ಎಂದಿದ್ದೀರಾ. ಸೊ ಇದು ಒಬ್ಬ ವ್ಯಕ್ತಿದು. ಸೊ ಇಲ್ಲಿ ಲೆಫ್ಟ್ ಬ್ರೈನ್ ಇರುತ್ತೆ,
ಇಲ್ಲಿ ರೈಟ್ ಬ್ರೈನ್ ಇರುತ್ತೆ. ಓಕೆ. ಸೊ ಒಂದು ನೆಗೆಟಿವ್ ಥಾಟಿಂದ ಮತ್ತೊಂದು ನೆಗೆಟಿವ್ ಥಾಟ್, ಲೂಪ್ ಆಫ್ ಥಾಟ್ ಕ್ರಿಯೇಟ್ ಆಗುತ್ತೆ. ಒಬ್ಬ ವ್ಯಕ್ತಿ ಒಂದು ನೆಗೆಟಿವ್ ಥಾಟ್ ಇಟ್ಕೊಂಡ್ರೆ, ಅಯ್ಯೋ ಇವತ್ತು ಯಾಕೋ ಏನು ಚೆನ್ನಾಗಿಲ್ಲ ಅಂದರೆ, ಯಾಕೆ ಚೆನ್ನಾಗಿಲ್ಲ, ನಿನ್ನೆ ಹಂಗಾಯ್ತಲ್ಲ, ಮೊನ್ನೆ ಇನ್ನೇನೋ ಆಯ್ತಲ್ಲ, ಅದು ಬೆಳಗ್ಗೆಯಿಂದ ಹಿಂಗಾಯ್ತಲ್ಲ ಅಂತ ಲೂಪ್ ಆಫ್ ಥಾಟ್ ಕೊಡುತ್ತೆ. ಆ್ಯಂಡ್ ಲೆಫ್ಟ್ ಬ್ರೈನನ್ನು ನಾವು ಮಂಕಿ ಮೈಂಡ್ ಅಂತ ಹೇಳ್ತೀವಿ. ಇದಕ್ಕೆ ಲಾಜಿಕಲ್ ಮೈಂಡ್, ಇದು ಕ್ವಶನ್ಸ್ ಇಡುತ್ತೆ. ನಾಳೆ ನಾನು 4 ಗಂಟೆಗೆ ಹೇಳ್ಬೇಕು ಅಂದರೆ ಯಾಕೆ ಹೇಳ್ತೀಯಾ, ಬೆಚ್ಚಗೆ ಹೊತ್ಕೊಂಡು ಮಲ್ಕೋ, ಎಲ್ಲರೂ ಮಲಗಿದ್ದಾರೆ, ಯಾವುದು ಕ್ಲಾಸ್ಗೂ ಹೋಗ್ಬೇಡ. ಇದೇನಂದರೆ ಸ್ವಲ್ಪ ನಮ್ಮನ್ನ ಇಷ್ಟು ವರ್ಷದಿಂದ ನೋಡ್ಕೊಂಡ್ ಬಂದಿರುತ್ತಲ್ಲ, ನಮ್ಮ ಕೈಲಿ ಏನು ಸಾಧನೆನೇ ಆಗಲ್ಲ, ಸಾಧಿಸೋಕ್ಕೆ ಸಾಧ್ಯ ಇಲ್ಲ. ಈಗ ನೀವೇನೋ ಒಂದು ಕೆಲಸ ಮಾಡೋಕೆ ಹೋಗಿ 2 ವಾಯ್ಸ್ ಬರುತ್ತೆ ನಿಮಗೆ, ಏನಕ್ಕೆ ಮಾಡ್ತೀಯಾ, ಏನು ಯೂಸ್ ಇದೆ ಅಂತ. ಸೊ ಆ ಥರ ಕ್ವಶನ್ ಬಂತು ಅಂದರೆ ಲೆಫ್ಟ್ ಬ್ರೈನು ಇದಕ್ಕೆ ಲಾಜಿಕ್ ಕ್ವಶನ್ ಜಾಸ್ತಿ ಇಡುತ್ತೆ. ಇದಕ್ಕೆ ಕರೆಕ್ಟಾಗಿ ನಾವು ಉತ್ತರ ಕೊಡಬೇಕು. ನಂಗೆ ಗೊತ್ತಿದೆ, ಎಷ್ಟೊಂದು ಜನ ಎದ್ದಿರೋರೆಲ್ಲ ಇದಾಗಿದೆ, ಮ್ಯಾನಿಫೆಸ್ಟೇಷನ್ ಆಗತ್ತಂತೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಇದಕ್ಕೆ ಕರೆಕ್ಟ್ ಆನ್ಸರ್ ಕೊಡಬೇಕು. ಇಲ್ಲಾಂದರೆ ಕ್ವಶನ್ ಇಡುತ್ತೆ. ಮತ್ತು ಇದನ್ನು ಮಂಕಿ ಮೈಂಡ್ ಅಂತಲೂ ಕರಿತೀವಿ. ನಮ್ಮ ಒಂದು ಲ್ಯಾಂಗ್ವೇಜಲ್ಲಿ ಮಂಕಿ ಮೈಂಡ್, ನಿನ್ನ ಕೈಲಿ ಏನಾಗಲ್ಲ ಅಂತ ಕೂಗ್ಸುತ್ತೆ. ರೈಟ್ ಬ್ರೈನ್ ಅಂದರೆ ಕ್ರಿಯೇಟಿವ್ ಮೈಂಡ್ ಅಂತ ಕರಿತೀವಿ. ಈಗ ನಾವು ಮಾತಾಡ್ತಿದ್ದೀವಿ ಅಂದರೆ ಪ್ರತಿಯೊಂದು ನಾನು ವಿತೌಟ್ ಪುಸ್ತಕ, ಸೊ ಡೌನ್ಲೋಡ್ ಆಗ್ತಿದೆ ಅಂದರೆ ನನ್ನ ರೈಟ್ ಬ್ರೈನ್ ವರ್ಕ್ ಆಗ್ತಿದೆ ಅಂತ. ಸೊ ರೈಟ್ ಬ್ರೈನ್ ಕ್ರಿಯೇಟಿವ್ ಮೈಂಡ್ ಹೆಂಗೆ ಅಂದರೆ, ಇದು ಪಾಸಿಟಿವ್. ಓಕೆ, ಜಾಸ್ತಿ ಬರೋದು ನಮಗೆ ರೈಟ್ ಬ್ರೈನಿಂದ ಪಾಸಿಟಿವ್ ಥಾಟು, ಲೆಫ್ಟ್ ಬ್ರೈನಿಂದ ನೆಗೆಟಿವ್ ಥಾಟ್ ಬರುತ್ತೆ. ಸೊ ಈಗ ನಾನು ಹೇಳಿದೆ, ಏನಾದರೂ ಸ್ವೀಟ್ ಮೆಮೊರಿ, ಏನೋ ಒಂದು ಒಳ್ಳೆ ದಿನಗಳನ್ನ ನೆನೆಸ್ಕೊಂಡ್ರೆ, ಅವತ್ತು ಅಷ್ಟು ಚೆನ್ನಾಗಾಯ್ತಲ್ಲ, ಇವತ್ತು ಇನ್ನೂ ಚೆನ್ನಾಗಾಗತ್ತೆ. 1 by 1 ಈಗ ಒಬ್ಬ ವ್ಯಕ್ತಿದು ಒಳ್ಳೆ ದಿನ, ಹಸ್ಬೆಂಡ್ ವೈಫ್ದು ರಿಲೇಷನ್ಶಿಪ್ ಚೆನ್ನಾಗಿರಲ್ಲ. ಸೊ ಒಳ್ಳೇದನ್ನು ನೆನೆಸ್ಕೊಂಡ್ರೆ, ಅವರು ಗುಡ್ ಮೆಮೊರೀಸ್ ನೆನೆಸ್ಕೊಂಡ್ರೆ, ಅದಕ್ಕೆ ರಿಲೇಟೆಡಾಗಿ ಇನ್ನೊಂದು ಮೆಮೊರಿ ಮತ್ತು ಮೆಮೊರಿ. ಸೊ ಒಂದಕ್ಕೆ ಒಂದು ಲೂಪ್ ಆಫ್ ಥಾಟ್ ಕ್ರಿಯೇಟ್ ಆಗುತ್ತೆ. ಒಂದು ವ್ಯಕ್ತಿಯ ಒಂದು ಐಡಿಯಾ ಒಬ್ಬ ವ್ಯಕ್ತಿಯ ಲೈಫನ್ನು ಕ್ರಿಯೇಟು ಮಾಡುತ್ತೆ, ಡೆಸ್ಟ್ರಾಯ್ ಮಾಡುತ್ತೆ. ಇವತ್ತು ನಾವು ಸುತ್ತ ನೋಡ್ತಿರೋದು ಈ ಪೆನ್ನು ಅಷ್ಟೇ, ಒಬ್ಬ ವ್ಯಕ್ತಿಯ ಐಡಿಯಾದಿಂದ ಕ್ರಿಯೇಟ್ ಆಗಿರೋದು. ಸೊ ಹಾಗೇನೆ ಒಂದೇ ಸರಿ ಸುಸೈಡ್ ಮಾಡ್ಕೊಂಡ್ಬಿಡೋಣ, ಬದುಕದೇ ಬೇಡ ಅಂತಾರೆ. ಸೊ ಒಂದೇ ಥಾಟು ಆ ವ್ಯಕ್ತಿನೇ ಇಲ್ದಂಗೆ ಮಾಡುತ್ತೆ. ಸೊ ಹಾಗೆ ಪ್ರತಿಯೊಂದು ಥಾಟಿಂದ ನಮ್ಮ ಲೈಫ್ನ ಕ್ರಿಯೇಟು ಮಾಡ್ಕೊಳ್ಬೋದು, ಡೆಸ್ಟ್ರಾಯು ಮಾಡ್ಕೊಳ್ಬೋದು. ಇನ್ನು ಫೀಲಿಂಗ್ಸ್ದು ಕೇಳಿದ್ರಿ ನೀವು, ಸ್ಯಾಕ್ರಲ್ ಚಕ್ರ, ಪ್ರತಿಯೊಂದು 7 ಚಕ್ರದ್ದು. ಈಗ ನಾನು 2 ಥರ ಹೇಳ್ತೀನಿ. ಇಲ್ಲಿ ನಮ್ಮ ಪಾಸ್ಟ್ ಲೈಫ್ ಕರ್ಮ ಇರುತ್ತೆ, ಇಲ್ಲಿ ಆನ್ಸೆಸ್ಟರ್ಸ್ ಕರ್ಮ ಇರುತ್ತೆ. ಈ ಮಧ್ಯದಲ್ಲಿ ನಮ್ಮ DNA ಇರುತ್ತೆ. ಓಕೆ, ಸೊ ನಾವು ಈಗ ಏನೋ ನೆಗೆಟಿವ್ ಯೋಚನೆ ಮಾಡಿದ್ವಿ ಅಂದರೆ, ಪಾಸ್ಟ್ ಲೈಫಲ್ಲಿ ಈಗ ಒಬ್ಬ ವ್ಯಕ್ತಿ ಬಗ್ಗೆ ನಾನೇನೋ ನೆಗೆಟಿವ್ ಯೋಚನೆ ಮಾಡಿದೆ, ಅವ್ನು ನನಗೆ ಮೋಸ ಮಾಡಿಬಿಟ್ಟ ಅಂತ. ಪಾಸ್ಟ್ ಲೈಫಲ್ಲಿ ಅವ್ನು ಇದಾನ ಅಂತ ಹುಡುಕತ್ತಂತೆ, ಅವನದು ಏನೇನಿದೆ ಮೆಮೊರೀಸ್ ಅದನ್ನು ಕೊಡುತ್ತಂತೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಒಬ್ಬ ವ್ಯಕ್ತಿ ಯಾಕೆ ಬಂದರು, ಎಲ್ಲಿವರೆಗೂ ಇರ್ತಾರೆ, ಇವ್ರಿಗೆ ಅವ್ರೇನು ಮಾಡಿದ್ರು, ಅವ್ರಿಗೆ ಇವ್ರೇನು ಮಾಡಿದ್ರು, ಎಲ್ಲವೂ ಗೊತ್ತಿರುತ್ತೆ. ಸೊ ಈಗ ಅದ್ರ ಬದಲಾಗಿ ನಾನು ಬೆಳಗ್ಗೆ ಎದ್ದು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ, ಸೊ ಆನ್ಸೆಸ್ಟರ್ಸ್ ಕರ್ಮದಲ್ಲಿ ಪಾಸಿಟಿವ್ ಇರುತ್ತೆ. ಸೊ ಅದು ಬಂದು ನನಗೆ ಕ್ರಿಯೇಟ್ ಆಗುತ್ತೆ. ಜೊತೆಗೆ ಒಂದು ನೆಗೆಟಿವ್ ಥಾಟಿಂದ ನಮ್ಮ ಬ್ರೈನಲ್ಲಿ ಸಿಗ್ನಲ್ ಹೋಗ್ತಿರುತ್ತಂತೆ ನಮ್ಮ ಹಾರ್ಟಿಗೆ. ಈಗ ಒಂದು ನೆಗೆಟಿವ್ ಥಾಟು, ಬೆಳಗ್ಗೆ ಎದ್ದೆ, ಲೈಫ್ ಏನು ಚೆನ್ನಾಗಿಲ್ಲ, ಇವತ್ತು ಯಾಕಾದರೂ ಎದ್ನೋ ಅಂದರೆ ಇಲ್ಲಿ ನೆಗೆಟಿವ್ ಒಂದು ಸಿಗ್ನಲ್ ಹೋಗ್ತಾ ಇರುತ್ತಂತೆ, ರೆಡ್ ಸಿಗ್ನಲ್ ಹೋಗ್ತಾ ಇರುತ್ತಂತೆ ಯೂನಿವರ್ಸ್ಗೆ. ಸೊ ಇದರ ಜೊತೆ ಒಂದು ಕೊಂಡಿ ಆದಾಗ ನಮ್ಮ ರೂಟ್ ಚಕ್ರ ಬ್ಲ್ಯಾಕ್ ಆಗುತ್ತೆ. ರೂಟ್ ಚಕ್ರ ಅಂದರೆ ಮೂಲಾಧಾರ ಚಕ್ರ. ಅಯ್ಯೋ ಲೈಫಲ್ಲಿ ಏನಿಲ್ಲ, ದುಡ್ಡಿಲ್ಲ, ಹೆಲ್ತ್ ಸರಿ ಇಲ್ಲ, ರಿಲೇಷನ್ಶಿಪ್ ಚೆನ್ನಾಗಿಲ್ಲ, ಇದು ಬ್ಲ್ಯಾಕ್ ಆಗ್ತಿದ್ದಂಗೆ ಸೋಲಾರ್ ಪ್ಲೆಕ್ಸಸ್ ಚಕ್ರ ಬ್ಲ್ಯಾಕ್ ಆಗುತ್ತೆ. ನಿಮ್ಮಲ್ಲಿ ಇರೋ ಕಾನ್ಫಿಡೆನ್ಸ್, ಇವತ್ತೊಂದು ಇಂಟರ್ವ್ಯೂ ಇರುತ್ತೆ, ನಾನು ಹೋಗಲ್ಲಪ್ಪ, ಲಾಸ್ಟ್ ಟೈಮೇ ಎಕ್ಸ್ಪೀರಿಯನ್ಸ್ ಆಯಿತು, ನನ್ನನ್ನು ಫೇಲ್ಯೂರ್ ಆಗುತ್ತೆ, ನಾನು ಹೋಗಲ್ಲ ಅಂತ. ಸೊ ಅಲ್ಲಿಂದ ಸ್ಯಾಕ್ರಲ್ ಚಕ್ರ, ಒಂದು ತಾಯಿಯ ಕರಳು ಬಳ್ಳಿ ಸಂಬಂಧ ಅಂತೀವಲ್ಲ, ಸ್ಯಾಕ್ರಲ್ ಚಕ್ರ, ಅಯ್ಯೋ ನನ್ನ ಯಾರು ಪ್ರೀತಿಸಲ್ಲ, ನಾನು ಒಂಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿಂದ ಅನಾಹತ ಚಕ್ರ, ಹಾರ್ಟ್ ಚಕ್ರ, ನಂಗೆ ಯಾರು ಪ್ರೀತಿ ಎದುರುಗಡೆ ಕೊಡ್ತಿದ್ರು ನಮಗೆ ರೀಚ್ ಆಗಲ್ಲ. ಸೊ ಅಲ್ಲಿಂದ ಥಾಟ್ ಚಕ್ರ, ನಮ್ಮಲ್ಲಿರೋ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಒಬ್ರ ಜೊತೆ ಬೆರೆಯೋಕ್ಕೆ, ಈಗ 1 by 1 ಡಿಪ್ರೆಷನ್ಗೆ ಹೋದವ್ರು ರೂಮಲ್ಲೇ ಇರ್ತಾರೆ, ಹೊರಗಡೆ ಬರಲ್ಲ, ಯಾವ ಫಂಕ್ಷನ್ಸ್ಗೂ ಇದು ಮಾಡಲ್ಲ. ಇದಿಷ್ಟು ಬ್ಲ್ಯಾಕ್ ಆಗ್ತಿದ್ದಂಗೆ ಈ ಮೇಲ್ಗಡೆ ಈ ಥರ್ಡ್ ಐ ಚಕ್ರ ಏನಿದೆ, ಇದು ಬ್ಲ್ಯಾಕ್ ಆದರೆ ಹೋಪ್ ಕಳ್ಕೊತೀವಿ. ಅಯ್ಯೋ ಇವತ್ತು ಹಿಂಗಿದೆ, ನಾಳೆ ಇನ್ನೇನು, ನಾಳೆ ಅದು ಚೆನ್ನಾಗಾಗತ್ತೆ ಅನ್ನೋ ಹೋಪೇ ಇರಲ್ಲ. ಸೊ ಅಲ್ಲಿಂದ ಸಹಸ್ರ ಚಕ್ರನೇ ಹೋಗುತ್ತೆ, ದೇವರೇ ಇಲ್ಲ, ನಂಗೆ ಯಾಕೆ ಇಷ್ಟು ಕಷ್ಟ ಅಂತ. ಸೊ ಒಂದು ನೆಗೆಟಿವ್ ಥಾಟಿಂದ ನಿಮ್ಮ ಇಡೀ ಚಕ್ರಗಳು ಬ್ಲ್ಯಾಕ್ ಆಗತ್ತೆ.
ಅದ್ರ ಜೊತೆ ಯಾವುದೇ ವ್ಯಕ್ತಿ ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಯಾವುದನ್ನು ಇಟ್ಕೊಳಕ್ಕಾಗಲ್ಲ. ಇಲ್ಲಿ ತನಕ ಬಂದ್ಮೇಲಿಂದ ಓವರ್‌ಫ್ಲೋ. ಅದಕ್ಕೆ ಹೆಣ್ಮಕ್ಳು ಎಸ್ಪೆಷಲಿ ಮಕ್ಳ ಮೇಲೆ ರೇಗಾಡ್ತಿರ್ತಾರೆ, ಗಂಡನ ಮೇಲೆ ರೇಗಾಡ್ತಿರ್ತಾರೆ, ಇಲ್ಲ ಕೂಗ್ತಿರ್ತಾರೆ, ಕಿರ್ಚಾಡ್ತಿರ್ತಾರೆ ಅಥವಾ ಆಫೀಸ್ ಟೆನ್ಷನ್ನ ಮನೇಲಿ ತಗೊಂಡ್ಬಂದಿರ್ತಾರೆ ಗಂಡಸ್ರೇನೆ. ಸೊ ಯಾಕೆ ಹಿಂಗೆ ಅಂದರೆ ಇಲ್ಲಿ ತನಕ ಆದಾಗ ತಡ್ಕೊಳಕ್ಕಾಗಲ್ಲ. ಸೊ ಇಲ್ಲಿ ಯಾರು ನಮ್ಮ ಮನೇಲಿರ್ತಾರೆ ಅವ್ರಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ನಮ್ಮಲ್ಲಿ ನೆಗೆಟಿವ್ ಇದ್ರೆ ನೆಗೆಟಿವ್‌ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇದಿಷ್ಟು ಒಂದು ನೆಗೆಟಿವ್ ಥಾಟಿಂದ. ಇದ್ರ ಜೊತೆ ನಮ್ಮ ಪಾಸ್ಟ್ ಲೈಫ್ ಕರ್ಮದಲ್ಲಿ ಇವತ್ತೇನೋ ನೆಗೆಟಿವ್ ಇತ್ತು ಅಂದರೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಹ್ಮ್. ಅದೇ ಒಂದು ಪಾಸಿಟಿವ್ ಥಾಟ್‌ನ ಈಗ ನಾನು ಹೇಳಿದೆ ಬೆಳಗ್ಗೆ ಎದ್ದು ಭೂತಾಯಿಗೆ ನಮಸ್ಕಾರ ಮಾಡಿ, ಭೂತಾಯಿ ಮೇಲೆ ಹೆಜ್ಜೆ ಇಡ್ತಾ ಇದ್ದೀನಿ ಕ್ಷಮಾಪಣೆ ಕೇಳಿ, ಟುಡೇ ಸೂಪರ್ ಡೇ ಲಕ್ಕಿ ಡೇ. ಒಂದು ಪಾಸಿಟಿವ್ ಥಾಟಿಂದ ನಿಮ್ಮಲ್ಲಿ ಒಂದು ಗ್ರೀನ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿಂದ ಮೂಲಾಧಾರ ಚಕ್ರ, ರೂಟ್ ಚಕ್ರ ಆಕ್ಟಿವೇಟ್ ಆಗುತ್ತೆ. ನನ್ನ ಲೈಫಲ್ಲಿ ಎಲ್ಲ ಚೆನ್ನಾಗಿದೆ, ಮನಿ ಮಿರಾಕಲ್ ಆಗುತ್ತೆ, ರಿಲೇಷನ್ಶಿಪ್ ಚೆನ್ನಾಗಿದೆ, ಹೆಲ್ತ್ ಚೆನ್ನಾಗಿದೆ ಅಂತ. ಸೊ ಅಲ್ಲಿಂದ ನಿಮಗೆ ಸೋಲಾರ್ ಪ್ಲೆಕ್ಸಸ್ ಆಕ್ಟಿವೇಟ್ ಆಗುತ್ತೆ. ಅಯ್ಯೋ ನಾನು ಇವತ್ತು ಇಂಟರ್ವ್ಯೂ ಅಟೆಂಡ್ ಮಾಡೇ ಮಾಡ್ತೀನಿ, ಅದೇನಾದರೂ ಆಗಲಿ ಯೂನಿವರ್ಸ್ಗೆ ಬಿಡ್ತೀನಿ. ಸೊ ಅಲ್ಲಿಂದ ನಿಮ್ಮ ಸ್ಯಾಕ್ರಲ್ ಚಕ್ರ ಓಪನ್ ಆಗುತ್ತೆ. ಎದುರುಗಡೆ ವ್ಯಕ್ತಿ ಪ್ರೀತಿ ಕೊಡ್ತಿರೋದು ನಾನು ಒಂಟಿ ಅಲ್ಲ, ಎಲ್ಲರ ಜೊತೆ ಬೆರಿತೀನಿ ಅಂತ ಬರುತ್ತೆ. ಸೊ ಅಲ್ಲಿಂದ ನಿಮ್ಮ ಥಾಟ್ ಚಕ್ರ, ಇಂಟರ್ವ್ಯೂಗೆ ಹೋಗ್ತೀರಾ ಈಸಿಯಾಗಿ ಮಾತಾಡ್ತೀರೋ, ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಅದರಿಂದ ಥರ್ಡ್ ಐ ಚಕ್ರ ಆಕ್ಟಿವೇಟ್ ಆಗುತ್ತೆ. ಅಯ್ಯೋ ಇವತ್ತು ಚೆನ್ನಾಗಿಲ್ಲ ಅಂದರೆ ಏನಂತ, ಇನ್ನು 6 ತಿಂಗಳಲ್ಲಿ ಮನೆ ಕಟ್ಟಿಸ್ತೀನಿ, ಹೋಪ್ ಕ್ರಿಯೇಟ್ ಆಗುತ್ತೆ. ಅಲ್ಲಿಂದ ಸಾಹಸ ಚಕ್ರ, ದೇವರಿದ್ದಾನೆ, ಯೂನಿವರ್ಸ್ ಇದೆ, ನನ್ನ ಲೈಫಲ್ಲೂ ಏನೋ ಮಿರಾಕಲ್ ಆಗುತ್ತೆ ಅಂತ. ಸೊ ಇದು ಎಲ್ಲ ನಡೆದ್ಮೇಲೆ ನೀವು ಇದನ್ನು ಇಟ್ಕೊಳಕ್ಕಾಗಲ್ಲ. ವಾಪಸ್ ನಿಮ್ಮ ಮನೇಲಿ ಯಾರು ಇರ್ತಾರೋ ಅವರಿಗೆ ಒಳ್ಳೇದನ್ನು ಕೊಡ್ತೀರಾ. ಸೊ ಅವ್ರು ಇನ್ನೊಬ್ರಿಗೆ ಒಳ್ಳೇದನ್ನು ಕೊಡ್ತಾರೆ, ಅವರು ಮತ್ತೊಬ್ಬರು. ಸೊ ಮನೇಲಿರೋ ಎನ್ವಿರಾನ್ಮೆಂಟ್ ಏನಾಗುತ್ತೆ, ಎಲ್ಲವೂ ಗ್ರೀನ್ ಎನರ್ಜಿ, ಎಲ್ಲನೂ ಪಾಸಿಟಿವ್ ಆಗುತ್ತೆ. ಸೊ ಒಂದು ನೆಗೆಟಿವ್ ಥಾಟಿಂದ ಮನೆಯಲ್ಲಿರೋರ್ದು ಕೂಡ ವೈಬ್ರೇಷನ್ ನೆಗೆಟಿವ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳೋದು ಯಾವಾಗ್ಲೂ ಮನೆಯಲ್ಲಿ ಒಬ್ಬ ವ್ಯಕ್ತಿ ಪಾಸಿಟಿವ್ ಇರೋದ್ರಿಂದ ಮನೆಯವ್ರಿಗೆಲ್ಲರಿಗೂ ಪಾಸಿಟಿವ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಮನೆ ಎನ್ವಿರಾನ್ಮೆಂಟ್ ಚೇಂಜ್ ಆಗುತ್ತೆ, ಅಕ್ಕಪಕ್ಕದ ಮನೆಯವರಲ್ಲೂ ವೈಬ್ರೇಷನ್ ಚೇಂಜ್ ಆಗುತ್ತೆ, ಇಡೀ ಸೊಸೈಟಿ ಚೇಂಜ್ ಆಗುತ್ತೆ. ಸೊ ಮನೇಲಿರೋರು ಒಬ್ಬರು ಪಾಸಿಟಿವ್ ಆಗೋದ್ರಿಂದ ಲೈಫೇ ಮಿರಾಕಲ್ ಆಗುತ್ತೆ ವೆರಿ ನೈಸ್. ಅಂತ. ಸೊ ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ಅಥವಾ ಈ ಕರ್ಮ ಹೀಲಿಂಗ್ ಆಗಿರ್ಬೋದು, ಇದನ್ನೆಲ್ಲ ತಮ್ಮ ಹತ್ರ ಬಂದು ಹೇಗೆ ಕಲಿಯೋದು? ತಿಂಗಳಿಗೊಂದ್ಸರಿ ಕ್ಲಾಸ್ ಇರುತ್ತೆ, ಆಫ್ಲೈನು ಇರುತ್ತೆ, ಆನ್ಲೈನ್ ಬೇಕಂದರೆ ಆನ್ಲೈನಲ್ಲೂ ಇರುತ್ತೆ. ಓಕೆ. ಸೊ ಅವರು ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಬೋದು. ಬೆಂಗಳೂರಲ್ಲಿರುತ್ತೆ. ಸೊ ವೆರಿ ನೈಸ್. ಆಮೇಲೆ ನಿಮ್ಮ ಎಲ್ಲ ಕೆಲಸಗಳಿಗೆ ಆಲ್ ದ ವೆರಿ ಬೆಸ್ಟ್. ಇಷ್ಟೊತ್ತು ಟೈಮ್ ಕೊಟ್ಟು ಇಷ್ಟೆಲ್ಲ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಹರೀಶ್ ಶ್ರೀನಿವಾಸ. ನಮಸ್ಕಾರ. ಮ್ಯಾಮ್, ನಮ್ಮ ಟೈಟಲ್ ಸ್ಪಾನ್ಸರ್ ಉಲ್ಲಾಸ್ ಅಗರ್ಬತ್ತಿ ಅವ್ರ ಕಡೆಯಿಂದ ತಮಗೊಂದು ಸ್ಮಾಲ್ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ನಮ್ಮ ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ ತಮಗೊಂದು ಗಿಫ್ಟ್ ಹ್ಯಾಂಪರ್ ಇದೆ. ದಯವಿಟ್ಟು ಥ್ಯಾಂಕ್ ಯು ಸೋ ಸ್ವೀಕರಿಸಬೇಕು. ಮಚ್. ಲಾ ಆಫ್ ಅಟ್ರಾಕ್ಷನ್, ಕರ್ಮ ಥೆರಪಿ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಿದಂಥ ಈ 2 ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಯಾರನ್ನ ಇನ್ವೈಟ್ ಮಾಡಬೇಕು, ಯಾವ ವಿಷಯದ ಬಗ್ಗೆ ನಾವು ಮಾತಾಡಬೇಕು ಅಂತ ಕಾಮೆಂಟ್ಸಲ್ಲಿ ನನಗೆ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.